ಎಲ್ಲರಿಗೂ ಶುಭ ಸಂಜೆ, ಶುಭ ಸಾಯಂಕಾಲ ಸ್ನೇಹಿತರೆ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 14ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ಮಾತಾರ ಬಾಬಾಜಿಯವರಿಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗಳು ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು ಪ್ರತ್ಯೇಕ ನಮಸ್ಕಾರ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಈ ಕಾರ್ಯಕ್ರಮ 1 ಗಂಟೆ 20 ನಿಮಿಷ. ಇದರಲ್ಲಿ ಮೊದಲನೇದಾಗಿ ನಾವು 40 ನಿಮಿಷ ಕಾಲ ಕಾಲವಾದ ಧ್ಯಾನಾಭ್ಯಾಸ ಮಾಡ್ತೀವಿ. ಪ್ರತಿಯೊಬ್ಬರು ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಭಂಗಿಮ ಆನಾಪಾನಸತಿ ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಈಗಾಗಲೇ ನಿಮಗೆ ಮಾಡೋ ವಿಧಾನ ಗೊತ್ತು, ಧ್ಯಾನ ವಿಧಾನ. ದಯವಿಟ್ಟು ಪ್ರಾರಂಭಿಸಿ. ಯಾರಾದರೂ ಹೊಸಬರಿದ್ರೆ ದಯವಿಟ್ಟು ನಾವೇಲೋಂತ ಇನ್ಸ್ಟ್ರಕ್ಷನ್ಸ್ ಪಾಲನೆ ಮಾಡಿ. 2 ಕೈಗಳಿತರ ಜೋಡಿಸ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ. 2 ಪಾದಗಳಿತರ ಕ್ರಾಸ್ ಮಾಡ್ಕೊಳ್ಳಿ. ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಆದಷ್ಟು ನಿಟಾರಾಗಿ ಇಟ್ಕೋಬೇಕಾಗತ್ತೆ. ಬೆನ್ನು ನೆತ್ತಿ ಒಂದೇ ರೇಖದಲ್ಲಿ ಇರಬೇಕಾಗತ್ತೆ. ಅದನಂತರ ನಿಮ್ಮ 2 ಯಾವುದೇ ಸ್ಪೆಕ್ಸ್ ಇದ್ರೆ ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೊಳ್ಳಿ. 1 ಲೋಟೆ ನೀರು ಕುಡಿಬಹುದು. ಇನ್ನೊಂದು ಲೋಟೆ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಸುತ್ತು ಕತ್ಲೆ ಮಾಡ್ಕೊಳ್ಳಿ ಆದಷ್ಟು ಅನುಕೂಲ ಇದ್ರೆ. ಈಗ ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ನಿಮ್ಮ ಶ್ವಾಸವನ್ನು ಗಮನಿಸೋದು ಪ್ರಾರಂಭಿಸಿ. ಸಹಜವಾದ ಉಸಿರಾಟವನ್ನು ಗಮನಿಸೋದು ಪ್ರಾರಂಭಿಸಿ. ಸಹಜವಾದ, ಸರಳವಾದ, ಮೃದುವಾದ ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತುಂಡರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಇದೇ ಧ್ಯಾನ ವಿಧಾನ. ನಮ್ಮ ಧ್ಯಾನ ವಿಧಾನ ಸರಳವಾದ ಧ್ಯಾನ ವಿಧಾನ, ಆನಾಪಾನಸತಿ ಧ್ಯಾನ ವಿಧಾನ. ಗೌತಮ್ ಬುದ್ಧರು ಹೇಳಿಕೊಟ್ಟುವಂತ ಅದ್ಭುತವಾದ ಈ ಸರಳವಾದ ಸುಲಭವಾದ ಧ್ಯಾನ ಆನ ಅಪಾನ ಸತಿ. ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ ಕೂತ್ಕೊಳ್ಳೋದು. ಯಾರೂ ಕಣ್ಣು ತೆರೆಯಬಾರದು. ನಾನು ಓಕೆ ಹೇಳವರೆಗೂ ಮೃದುವಾದ ಸಂಗೀತ ಜೊತೆಗೆ ಉಸಿರಾಟವನ್ನು ಗಮನಿಸ್ತಾ, ಯಾವುದೇ ಮಂತ್ರ ಜಪ ನಾಮ ಸಂಕೀರ್ತನ ಯಾವುದೂ ಇಲ್ಲ, ದೇವರು ಪಠಣ ಯಾವುದು ಊಹಿಸ್ಕೋಬಾರದು. ಕೇವಲ ಶ್ವಾಸ ಮಾತ್ರ ಗಮನಿಸ್ತಾ ಅದ್ಭುತವಾದ ಸಂಗೀತವನ್ನು ಕೇಳಿಸ್ಕೊತಾ ಆಳವಾದ ಧ್ಯಾನ ಮಾಡಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಸ್ನೇಹಿತರೆ.
ಲಾಸ್ಟ್ 1 ಮಿನಿಟ್ ಸ್ನೇಹಿತರೆ. ಕೊನೆಯದಾಗಿ 15 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ. ಆನಾಪಾನಸತಿ. ಶ್ವಾಸ ಜೊತೆಗೆ ಇರಬೇಕು. ಯಾರು ಕಣ್ಣು ತೆರೆಯಬಾರದು. ನಿಧಾನವಾಗಿ ದೇಹ ಎಚ್ಚರಿಕೆ ಬನ್ನಿ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಸ್ನೇಹಿತರೆ. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1, 0. ನಿಧಾನವಾಗಿ ಎಲ್ಲರನ್ನು ನಿಮ್ಮ 2 ಕೈಗಳು ತೆಗಿತಾ ಕಣ್ಣು ಮೇಲೆ ಮುಚ್ಕೊಳ್ಳಿ. 2 ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ಸ್ನೇಹಿತರೆ, ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣುಗಳನ್ನು ನಿಧಾನವಾಗಿ ಬಿಡಬಹುದು. ಎಲ್ಲರೂ ದೇಹ ಎಚ್ಚರಿಕೆ ಬನ್ನಿ. ಪರಿಸರ ಎಚ್ಚರಿಕೆ ಬನ್ನಿ ಸ್ನೇಹಿತರೆ ಎಲ್ಲರೂ. ಈಗ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್. ಆದಷ್ಟು ಎಲ್ಲರೂ ಆನ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋಗಳು. ಸ್ವಲ್ಪ ಮಾಸ್ಟರ್ಸ್ ಮಾತ್ರ ಮಾಡ್ತಾ ಇದ್ದಾರೆ ವಿಡಿಯೋಗಳು. ದಯವಿಟ್ಟು ಎಲ್ಲರೂ ಆನ್ ಮಾಡ್ಕೊಳ್ಳಿ. ರೈಟ್. ಓಕೆ. ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಅದ್ಭುತವಾದ ಸಂಗೀತ ಧ್ಯಾನ ಇಷ್ಟುವರೆಗೂ ಅಭ್ಯಾಸ ಮಾಡಿದೀವಿ. ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ಪಡೆದು ನಾವು ಇಷ್ಟುವರೆಗೂ. ಈಗ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೋಣ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಪರವಾಗಿ ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನಾ ಭಾಗವಾಗಿ ಇವತ್ತು ವಿಶೇಷ ಜ್ಞಾನ ಎಥರಿಕ್ ದೇಹ ಬಗ್ಗೆ. ಅಂದ್ರೆ ಎಥರಿಕ್ ದೇಹ, ಇಲ್ಲಾಂದ್ರೆ ಕಾಂತಿ ಶರೀರ, ಇಲ್ಲಾಂದ್ರೆ ಪ್ರಾಣಮಯ ಕೋಶ, ಮತ್ತೆ ಇಲ್ಲಾಂದ್ರೆ ಲಿಂಗ ಶರೀರ. ಇದಕ್ಕೆ ಒಂದೇ ದೇಹಕ್ಕೆ ಹಲವಾರು ಹೆಸರುಗಳಿದೆ ಸ್ನೇಹಿತರೆ. ಯಾವ್ದಾವುದು? ಮೊದಲನೇದು ಎಥರಿಕ್ ದೇಹ, ಎಥರಿಕ್ ಬಾಡಿ. ಅದಕ್ಕಿರುವಂಥದ್ದು ಪ್ರಾಣಮಯ ಕೋಶ. ಅದಕ್ಕಿರುವಂಥದ್ದು ಇನ್ನೊಂದು ಹೆಸರು ಪ್ರಾಣಮಯ ಕೋಶ, ಎಥರಿಕ್ ಬಾಡಿ, ಎಥರಿಕ್ ದೇಹ ಎರಡು ಒಂದೇ. ಆಮೇಲೆ ಲಿಂಗ ಶರೀರ ಅಂತ ಇನ್ನೊಂದು ಹೆಸರು ಇದೆ ಸ್ನೇಹಿತರೆ. ಇನ್ನೊಂದು ಕಾಂತಿ ಶರೀರ. ಈ 4 ಹೆಸರುಗಳಿದೆ. ಓಕೆ, ನೆನಪಿಟ್ಕೊಳ್ಳಿ. ಈಗ ಈ ದೇಹ ಬಗ್ಗೆ, ಈ ಶರೀರ, ಈ ದೇಹ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಆತ್ಮೀಯರೇ, ಸ್ನೇಹಿತರೆ, ಮಿತ್ರರೇ, ನಾವು ಒಂದು ಮಾನವ ದೇಹ ಅಂತ ಅನ್ಕೊತಾ ಇದೀವಿ. ಅಂದ್ರೆ ಮಾನವ ದೇಹ ನಾವು ಕಾಣಿಸ್ಕೊಂತ ಇರೋಂಥ ದೇಹ, ಅಂದ್ರೆ ಬಾಹ್ಯವಾಗಿ ಏನ್ ಕಾಣಿಸ್ತಾ ಇದೆಯೋ ಇದು ಮಾನವ ದೇಹ ಅಂತ ನಾವು ಅನ್ಕೊಂಡಿದ್ವಿ ಅಷ್ಟೇ. ಆದ್ರೆ ಈ ಮಾನವ ದೇಹ, ಮಾನವ ವ್ಯವಸ್ಥಾ ಅಂತ ಹೇಳ್ಬೋದು. ಮಾನವ ದೇಹ ವ್ಯವಸ್ಥಾ, ಇದರಲ್ಲಿ ಒಂದು ಶರೀರ ಅಲ್ಲ ಇರೋದು ಸ್ನೇಹಿತರೆ, 7 ಶರೀರಗಳಿದೆ. ಹಿಂದಿನ ಕಾರ್ಯಕ್ರಮದಲ್ಲಿ ಹಿಂದಿನ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಎಷ್ಟೋ ವಿಶೇಷ ಜ್ಞಾನ ಅನ್ನೋದು ಹಂಚ್ಕೊಂಡಿದ್ದ ಬಗ್ಗೆ. ಯಾವುದು? 7 ದೇಹದ ಬಗ್ಗೆ. 7 ಬಾಡೀಸ್, 7 ಚಕ್ರಾಸ್, 7 ಲೋಕಾಸ್, ಇದೆಲ್ಲ ತುಂಬಾ ತಿಳ್ಕೊಂಡಿದ್ವಿ ನಾವು. ಸೊ ಈ 7 ದೇಹಗಳು ಯಾವ್ದ್ಯಾವ್ದು ಅಂದ್ರೆ, ಈಗ ಕಾಣಿಸ್ತಾ ಇರೋಂಥ ಈ ಫಿಸಿಕಲ್ ಬಾಡಿ, ಅಂದ್ರೆ ಎಲ್ಲರೂ ಕಾಣಿಸ್ತಾರಂತ ಅತಿ ಸಾಂದ್ರತೆ ಹೆಚ್ಚಿರುವಂತ ಈ ದೇಹ ಫಿಸಿಕಲ್ ಬಾಡಿ, ಭೌತಿಕ ಶರೀರ, ಅನ್ನಮಯ ಕೋಶ, ಭೌತಿಕ ಶರೀರ ಅಂತ ಹೇಳ್ಬೋದು. ಈ ಪಾಂಚಭೌತಿಕ ಶರೀರ, ಅನ್ನಮಯ ಕೋಶ, ಇದು ಮೊದಲನೇ ದೇಹ. ಇದಕ್ಕೂ ತುಂಬಾ ಹತ್ರ
ತುಂಬಾ ಹತ್ತಿರ ಇರುವಂತ ದೇಹ ಅಂದ್ರೆ ಇದಕ್ಕೂ ಕ್ಲೋಸ್ ಆಗಿ, ವೆರಿ ಕ್ಲೋಸ್ ಆಗಿ, ಸಮೀಪ, ಅತಿ ಸಮೀಪದಲ್ಲಿರುವಂತ ಒಂದು ದೇಹ ಇದೆ. ಆ ದೇಹ ಹೆಸರು ಎತ್ರಿಕ್ ದೇಹ, ಎತ್ರಿಕ್ ಶರೀರ, ಕಾಂತಿ ಶರೀರ, ಪ್ರಾಣಮಯ ಕೋಶ, ಲಿಂಗ ಶರೀರ ಸ್ನೇಹಿತರೆ. ಇದು ಎರಡನೇದು. ಮೂರನೇದು, ಇದಕ್ಕಿಂತ ನೆಕ್ಸ್ಟ್ ಇರುವಂತ ಶರೀರ ಅದೇ ಸೂಕ್ಷ್ಮ ಶರೀರ, ಆಸ್ಟ್ರಲ್ ಬಾಡಿ, ಮನೋಮಯ ಕೋಶ ಸ್ನೇಹಿತರೆ. ಇದು ಮೂರನೇ ಶರೀರ ಆಗತ್ತೆ ಸ್ನೇಹಿತರೆ. ಅದಾದ್ಮೇಲೆ ತದನಂತರ ತದನಂತರ ಇದಕ್ಕಿಂತ ನೆಕ್ಸ್ಟ್ ಇರುವಂತ ಶರೀರ ವಿಜ್ಞಾನಮಯ ಕೋಶ, ಇಲ್ಲಾಂದ್ರೆ ಕಾರಣ ಶರೀರ ಅಂತ ಹೇಳ್ಬೋದು. ಅದು ಎರಡು ಎರಡು ವಿಧಗಳ ಹೆಸರಿದೆ, ಅದಕ್ಕೆ ಎರಡು ಎರಡು ಹೆಸರುಗಳಿದೆ. ಒಂದು ವಿಜ್ಞಾನಮಯ ಕೋಶ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಕಾರಣ ಶರೀರ, ಕಾರಣ ಶರೀರ, ಇಲ್ಲಾಂದ್ರೆ ವಿಜ್ಞಾನಮಯ ಕೋಶ, ಕೋಶ ಪರವಾಗಿ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ತದನಂತರ ನೆಕ್ಸ್ಟ್ ಶರೀರ ಬಂದು ಮಹಾಕಾರಣ ಶರೀರ, ಇಲ್ಲಾಂದ್ರೆ ಆನಂದಮಯ ಕೋಶ ಅಂತ ಇದ್ದು. ಅಲ್ಲಿಗೆ 5 ದೇಹಗಳಿಗಾಯ್ತು. ಪಂಚದೇಹಗಳು ಆಯ್ತು 5. ಅಂದ್ರೆ ವಿಜ್ಞಾನಮಯ ಕೋಶ ಆದ್ಮೇಲೆ ಆನಂದಮಯ ಕೋಶ, ಇಲ್ಲಾಂದ್ರೆ ಮಹಾಕಾರಣ ಶರೀರ. ತದನಂತರ 2 ಶರೀರಗಳಿರ್ತದೆ. ಆ ಲಾಸ್ಟ್ 2 ಶರೀರಗಳು, ಕೊನೆಯದಾಗಿ 2 ಶರೀರಗಳು, ಅದು ಎಲ್ಲರಿಗೂ ಒಂದೇ ಇರ್ತದೆ. ಅಂದ್ರೆ ಈ 5 ಶರೀರಗಳು ಮಾತ್ರ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೂ ಈ 5 ಶರೀರಗಳು ಬೇರೆ ಬೇರೆ ಇರ್ತದೆ ಸ್ನೇಹಿತರೆ. ಎಲ್ಲರಿಗೂ ಈ 5 ಶರೀರಗಳು ಬೇರೆ ಬೇರೆ ಇರ್ತದೆ. ಆದ್ರೆ ಕೊನೆ 2 ಶರೀರಗಳಿದೆ. ಒಂದು ವಿಶ್ವಮಯ ಕೋಶ, ಕೊನೆಯದು ನಿರ್ವಾಣಮಯ ಕೋಶ. ಈ 2 ಶರೀರಗಳು ಪ್ರತಿಯೊಬ್ಬರಿಗೂ ಒಂದೇ ಇರ್ತದೆ. ಅಂದ್ರೆ ನಿಮ್ಗೂ ನಮಗೂ ಯಾರಿಗೂ, ಅಂದ್ರೆ ಒಂದು ದೊಡ್ಡ ಮಾಸ್ಟರ್ ಆಗ್ಬೋದು, ಯೋಗಿ ಆಗ್ಬೋದು, ಯೋಗಿ ಪೊಂಗವಲಾಗ್ಬೋದು, ಋಷಿಗಳಾಗ್ಬೋದು, ಮುನಿಗಳಿಗಾಗ್ಬೋದು, ಎಲ್ಲರಿಗೂ ಸೇರಿ ಎಲ್ಲರಿಗೂ ಇಡೀ ವಿಶ್ವದಲ್ಲಿ ಇರುವಂಥದ್ದು ಒಂದೇ ಒಂದು ವಿಶ್ವಮಯ ಕೋಶ. ಲಾಸ್ಟ್ ಕೊನೆಯದು ನಿರ್ವಾಣಮಯ ಕೋಶ. ಓಕೆ, ಈ 2 ಮಾತ್ರ ಎಲ್ಲರಿಗೂ ಒಂದೇ. ಈ ಮೊದಲನೇ 5 ಶರೀರಗಳು ಅವರವರು ಈ ಆಧ್ಯಾತ್ಮಿಕ ಪುರೋಗತಿ ಮೇಲೆ, ಅವರು ಆರೋಗ್ಯದ ಮೇಲೆ, ಅಂದ್ರೆ ಅವ್ರ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತೆ ಆಧ್ಯಾತ್ಮಿಕ ಬೆಳವಣಿಗೆ, ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಪುರೋಗತಿ, ಇದು ಹೆಚ್ಚಾಗಿದ್ರೆ ಈ ಈ 5 ದೇಹಗಳು ಅದ್ರ ಮೇಲೆ ಆಧಾರ ಆಗ್ತದೆ ಸ್ನೇಹಿತರೆ. ಅದು ಹೇಗೆ ಏನು ಅಂತಂದ್ರೆ ನಾವು ಇಂದಿನ ಕಾರ್ಯಕ್ರಮಗಳು ನೀವು ವೀಕ್ಷಿಸಬೇಕಾಗತ್ತೆ. ಆ ವಿಡಿಯೋಗಳು ಹೆಚ್ಚಾಗಿ ನೀವು ವೀಕ್ಷಿಸಿದ್ರೆ ನಿಮಗೂ ಅರ್ಥ ಆಗತ್ತೆ ಸ್ನೇಹಿತರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಅನ್ನಮಯ ಕೋಶ ಏನಿದೆಯೋ, ಅನ್ನಮಯ ಕೋಶ ಅಂದ್ರೆ ಪ್ರತಿಯೊಬ್ಬರು ಗೊತ್ತಿರೋ ವಿಷಯ. ಅನ್ನಮಯ ಕೋಶ ಈ ಪಂಚಭೂತಗಳಿಂದ ವ್ಯವಸ್ಥೀಕರಣ ಆಗಿರುವಂತ ಈ ದೇಹ ಯಾವ ತರ ಏರ್ಪಾಟಾಗಿರುತ್ತೆ ಅಂದ್ರೆ, ಈ ದೇಹ ಏರ್ಪಡಕ್ಕೆ, ಅಂದ್ರೆ ಈ ದೇಹ ನಿರ್ಮಿತ ಆಗಕ್ಕೆ ಪಂಚಭೂತಗಳು ಬೇಕಾಗಿದೆ ನಮಗೆ. ಪಂಚಭೂತಗಳು ಅಂದ್ರೆ 5 ಪಂಚಭೂತಗಳು ನಾವೆಲ್ಲರೂ ಗೊತ್ತಿರೋ ವಿಷಯ. ಈ ಪಂಚಭೂತಗಳಿದ್ರೆ ಈ ದೇಹ ಚೆನ್ನಾಗಿ ಕೆಲಸ ಮಾಡತ್ತೆ. ಈ ಪಂಚಭೂತಗಳನ್ನು ಸರಿಯಾದ ಪಾಲನೆ ಮಾಡಿದ್ರೆ, ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡು ಅವುಗಳನ್ನು ಮೇಂಟೈನ್ ಮಾಡಿದ್ರೆ, ನಿರ್ವಹಿಸಿಕೊಂಡಿದ್ರೆ ನಿಮ್ಮ ದೇಹಕ್ಕೆ ಯಾವುದು ರೋಗ ಬರಲ್ಲ ಅಂತ ಹೇಳ್ತಾ ಇದೆ. ಯಾವ್ದು ಹೇಳ್ತದೆ? ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ನಮ್ಗೆಲ್ಲರೂ ಗೊತ್ತಿರೋಂತ ನಮ್ಮ ಈ ಇಂಡಿಯನ್ ಮೆಡಿಕಲ್ ಸಿಸ್ಟಮ್, ಅಂದ್ರೆ ಪ್ರಾಚೀನ ವೈದ್ಯಕೀಯ ಪದ್ಧತಿ, ನಮ್ಮ ಸನಾತನ ಪದ್ಧತಿ ಏನಿದೆಯೋ ಆಯುರ್ವೇದ ಹೇಳ್ತದೆ, ನಮ್ಮ ದೇಹದಲ್ಲಿರುವಂತಹ ಪಂಚಭೂತಗಳನ್ನು ಸರಿಯಾದ ರೀತಿಯಲ್ಲಿ ಸಮತೋಲನಗೊಳಿಸ್ಕೊಂಡಿದ್ರೆ ಯಾವುದೂ ರೋಗ ಬರಲ್ಲ ದೇಹಕ್ಕೆ ಅಂತ ಹೇಳ್ತಾ ಇರ್ತದೆ. ಅದೇ ತರ ಅದಕ್ಕೆ ಸಂಬಂಧಿತ ಇನ್ನು 3 ಇದೆ ತತ್ವಗಳು. ಅಂದ್ರೆ ವಾತ, ಪಿತ್ತ, ಕಫ, ಇವು ದೋಷಗಳಂತ ಹೇಳ್ತೀವಿ ನಾವು. ದೋಷಗಳಂದ್ರೆ ಈ ತತ್ವಗಳು ದೋಷದಲ್ಲಿ ಮತ್ತೆ ಸಮತೋಲ್ಯ ಅಸಮತೋಲ್ಯ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ವಾತ ಅಂದ್ರೆ ವಾತ ಅಂದ್ರೆ ಏನಾಗತ್ತೆ, ಅಲ್ಲಿ ವಾಯು ಮತ್ತೆ ಹೇಳ್ಬೇಕಂದ್ರೆ ವಾಯು ಮಾತ್ರ ಇರ್ತದೆ. ಮತ್ತೆ ಪಿತ್ತ ಅಂದ್ರೆ ಏನಾಗುತ್ತೆ, ಖಂಡಿತವಾಗಿ ಫೈರ್ ಮತ್ತೆ ಫೈರ್ ಮತ್ತೆ ಪೃಥ್ವಿ, ಈ ಎರಡರಲ್ಲಿ ಆ ತತ್ವ ಬೇರೆ ಆಗ್ತಾ ಇದ್ರೆ ನಮ್ಮ ದೇಹ ತತ್ವ ಚೇಂಜ್ ಆಗ್ತಾ ಇರ್ತದೆ. ಇದರಿಂದ ರೋಗಗಳು ಬರೋದು, ಅಂದ್ರೆ ಒಂಥರ ಈ ವಾತ, ಪಿತ್ತ, ಕಫ ಈ ದೋಷಗಳು ಸಮತೋಲನ ಅಸಮತೋಲನ ಆಗ್ತಾ ಇದ್ರೆ ಈ ಪಾಂಚಭೌತಿಕ ದೇಹಕ್ಕೆ ರೋಗ ಬರೋದು, ರೋಗ ಪೂರ್ತಿ ಗುಣ ಆಗೋದು ಇದಾಗ್ತಾ ಇರ್ತದೆ ಸ್ನೇಹಿತರೆ. ಮತ್ತೆ ಇದಕ್ಕಿರುವಂತ ಅಂದ್ರೆ ಈ ಪಾಂಚಭೌತಿಕ ದೇಹವನ್ನು, ಅಂದ್ರೆ ಈ ಪಂಚಭೂತಗಳು ಸರಿಯಾದ ಪಾಲನೆ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗತ್ತೆ? ಸರಿಯಾದ ರೀತಿಯಲ್ಲಿ ಆಹಾರ, ನೀರು, ಗಾಳಿ, ಅಂದ್ರೆ ಸರಿಯಾದ ನೀರು, ಸರಿಯಾದ ಗಾಳಿ, ಸರಿಯಾದ ಆಹಾರ, ಸರಿಯಾದ ಪ್ರಾಣಶಕ್ತಿ ಬೇಕು. ನೋಡಿ, 4 ಅಂಶಗಳು ಬೇಕು. ಒಂದೇ ಅಂಶಗಳಿಂದ ಏನಾಗಲ್ಲ. ಈ ದೇಹವನ್ನು
ಪಾಂಚಭೌತಿಕ ಈ ಅನ್ನಮಯ ಕೋಶವನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಇದಕ್ಕೆ ಬೇಕಾಗಿರೋದು 4: ಸರಿಯಾದ ನೀರು, ಸರಿಯಾದ ಆಹಾರ ಪೋಷಕಾಂಶಗಳು, ಸರಿಯಾದ ಗಾಳಿ ಅಂದ್ರೆ ಸರಿಯಾದ ಪ್ರಾಣವಾಯು ಅಲ್ವಾ, ಅಂದ್ರೆ ಒಳ್ಳೆ ಆಕ್ಸಿಜನ್ ಬೇಕಾಗತ್ತೆ ಪ್ರತಿ ಜೀವಕೋಶಕ್ಕೆ. ಮತ್ತೆ ಕೊನೆಯದು ಪ್ರಾಣಶಕ್ತಿ ಸ್ನೇಹಿತರೆ. ಈ ಪ್ರಾಣಶಕ್ತಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂದ್ರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಪ್ರಾಣಶಕ್ತಿ ಅನ್ನೋದೇ ನಮ್ಗೆ ಬರುವಂತ ದೇಹ ನಮ್ಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಪಾಂಚಭೌತಿಕ ಈ ಅನ್ನಮಯ ಕೋಶ ಸುತ್ತು ಇರುವಂತದ್ದು. ಅದೇ ಎತ್ರಿಕ್ ಶರೀರ, ಅದನ್ನೇ ಕಾಂತಿ ಶರೀರ, ಇಲ್ಲಾಂದ್ರೆ ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಅದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಿಂದ ಬರುವಂತ ಶಕ್ತಿ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ನಮ್ಮ ದೇಹಕ್ಕೆ ತಲುಪಿಸಿಲ್ಲ ಅಂದ್ರೆ ಯಾವ ಅವಯವ ಸರಿಯಾಗಿ ಕೆಲಸ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಪೋಷಕಾಂಶಗಳ ಆಹಾರ ತಿನ್ನಿ, ಎಷ್ಟೇ ಒಳ್ಳೆಯ ಗಾಳಿ ಶ್ವಾಸ ತಗೋರಿ, ಶ್ವಾಸದಿಂದನೂ ಪ್ರಾಣಶಕ್ತಿ ಬರುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಮತ್ತೆ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಪ್ರಾಣಶಕ್ತಿ ಬರುತ್ತೆ. ಯಾವ ತರ? ಹಸಿ ತರಕಾರಿಗಳು ಅಲ್ವಾ, ಹಸಿ ಸೊಪ್ಪು, ಹಸಿ ಜ್ಯೂಸು, ಇಂಥದೆಲ್ಲ ನಾವು ಸರಿಯಾದ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ತಗೊಂತಾ ಇದ್ರೆ ಒಳ್ಳೆ ಪ್ರಾಣಶಕ್ತಿ ನಮ್ಗೆ ಸಿಗತ್ತೆ ದೇಹಕ್ಕೆ. ಅಂದ್ರೆ ಈ ಅನ್ನಮಯ ಕೋಶಕ್ಕೂ ತಲುಪಿಸ್ತದೆ ಒಳ್ಳೆ ಪ್ರಾಣಶಕ್ತಿ ಹೇಳ್ಬೇಕಂದ್ರೆ. ಅವಾಗ ಪ್ರತಿ ಅವಯವ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನ ಅರ್ಥ ಮಾಡ್ಕೋಬಹುದು ನಾವು. ಇದೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ತರ ಒಳ್ಳೆ ಶ್ವಾಸದಿಂದ ನಾವು ಒಳ್ಳೆ ಅಂದ್ರೆ ತಗೊಳ್ಳೋ ಶ್ವಾಸ ಇದೆಯಲ್ಲ, ನಮ್ಮ ಸುತ್ತು ಒಳ್ಳೆ ಗಾರ್ಡನು, ಸಸ್ಯಗಳು ಜಾಸ್ತಿ ಇರೋದು, ನಾವೊಂದು ಅಟವಿ ಪ್ರಾಂತದಲ್ಲಿರೋದು, ಹಳ್ಳಿಗಳಿರೋದು, ಅಂದ್ರೆ ಈ ಸಿಟಿ ಪ್ರಾಂತದಿಂದ ದೂರ ಎಲ್ಲಿದ್ರೂ ಪರವಾಗಿಲ್ಲ, ಎಲ್ಲೆಲ್ಲಿ ಸಸ್ಯಗಳು ಹೆಚ್ಚಾಗಿರುತ್ತೋ ಅಲ್ಲಿ ಒಳ್ಳೆ ಪ್ರಾಣವಾಯು ಸಿಗ್ತಾ ಇರ್ತದೆ. ಅದರಿಂದನೂ ಪ್ರಾಣವಾಯುಯಿಂದನೂ ಬರ್ತಾ ಇರ್ತದೆ ನಿಮಗೆ ಪ್ರಾಣಶಕ್ತಿ. ಅರ್ಥ ಮಾಡ್ಕೊಳ್ಳಿ. ಪ್ರಾಣವಾಯು ಅಂದ್ರೆ ಈ ಶ್ವಾಸದಿಂದ ಪ್ರಾಣಶಕ್ತಿ. ಒಳ್ಳೆ ಆಹಾರ ಅಂದ್ರೆ ಹಸಿ ಆಹಾರ ಏನ್ ತಿಂದ್ರು ಅಂದ್ರೆ ಆಲ್ ಗ್ರೀನ್ ಫುಡ್ ಏನ್ ತಗೊಂಡಿದ್ರು ಒಳ್ಳೆ ಪ್ರಾಣಶಕ್ತಿ ಸಿಗತ್ತೆ. ಈ ಎರಡೂ ಬಿಟ್ಟಿದ್ರೆ ಸ್ನೇಹಿತರೆ, ನಿಮ್ಗೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಪ್ರಾಣಶಕ್ತಿ ಬರೋದು ನಮ್ಮ ಪ್ರಾಣಮಯ ಕೋಶದಿಂದ ಹೆಚ್ಚು ಪ್ರಮಾಣದಲ್ಲಿ. ಈ ಎರಡೂ ಪದಾರ್ಥಗಳಿಂದ ಬರಬಹುದು, ಬಂದಿಲ್ಲ ಅಂತ ಇರ್ಬೋದು. ಯಾಕಂದ್ರೆ ನೋಡಿ, ಸಿಟಿಯಲ್ಲಿರುವಾಗ ನಿಮ್ಗೆ ಪ್ರಾಣಶಕ್ತಿ ತುಂಬಾ ಕಡಿಮೆ ಸಿಗತ್ತೆ. ಅದಕ್ಕೆ ಅಲ್ಲಿ ಹೆಚ್ಚು ರೋಗಗಳು, ಹೆಚ್ಚು ಹಾಸ್ಪಿಟಲ್ಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು. ಹೆಚ್ಚು ರೋಗಗಳು, ಹೆಚ್ಚು ಪೇಷಂಟ್ ಸಿಗ್ತಾ ಇರ್ತಾರೆ. ಯಾಕಂದ್ರೆ ಪ್ರಾಣಶಕ್ತಿ ಸರಿಯಾಗಿಲ್ಲ. ಎಲ್ಲಿ ಬೇಕಂದ್ರೆ ಸಿಟಿಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಈಗಾಗಲೇ ನೀರು ಕೆಟ್ಟೋಗಿದೆ, ಆಮೇಲೆ ಪ್ರಾಣವಾಯು ಕೆಟ್ಟೋಗಿದೆ. ಈ ಎರಡರಿಂದ ಏನಾಗುತ್ತೆ, ಪ್ರಾಣಶಕ್ತಿ ಅತಿ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಅವಯವಗಳಿಗೆ ತಲುಪಿಸ್ತಾ ಇದ್ದೀವಿ ನಾವು. ಅವಾಗ ರೋಗಗಳು ಹೆಚ್ಚು ಆಗ್ತದೆ, ಖಂಡಿತವಾಗುತ್ತೆ. ಪ್ರತಿ ಅವಯವಕ್ಕೆ ರೋಗ ಬಂದೇ ಬರುತ್ತೆ. ಆದ್ರೆ ಇದು ಬಿಟ್ಟಿದ್ರೆ ಈ ಎರಡು ಅಂಶಗಳು ತೆಗೆದ್ರೆ ಮೂರನೇದು ಪ್ರಧಾನವಾಗಿರೋದು ಪ್ರಾಣಶಕ್ತಿ, ಪ್ರಾಣಮಯ ಕೋಶದಿಂದ ಬರೋದು. ನೋಡಿ, ಈ ಪ್ರಾಣಶಕ್ತಿಯಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ನಾವು ಈಗ ಕಾಪಾಡ್ಕೊಂತ ರೀತಿ ಅದೇ. ಈಗ ಇಲ್ಲಾಂದ್ರೆ ಈಗಾಗ್ಲೇ ಎಷ್ಟೋ ಜನ ಸತ್ತೋಗ್ತಾ ಇದ್ರು. ಹೇಳ್ಬೇಕಂದ್ರೆ ಯಾರು ಬದುಕಕ್ಕಾಗಲ್ಲ ಅಂತ ವಿಹೀನವಾಗಿದೆ ಪ್ರಾಣಶಕ್ತಿ ಈಗ ಈ ಭೂಮಿ ಮೇಲೆ. ಈ ಡೆಲ್ಲಿ ಅಂತ ಈ ಪ್ರದೇಶದಲ್ಲಿ ಹೋದ್ರೆ ಏನು ಇಲ್ಲ ಅಲ್ಲಿ ಪ್ರಾಣಶಕ್ತಿ. ಅಂದ್ರೆ ಶ್ವಾಸದಿಂದ ಸರಿಯಾಗಿ ಪ್ರಾಣಶಕ್ತಿ ಇಲ್ಲ. ಅವರು ಆಹಾರ ಏನ್ ತಿಂತಾರ ಗೊತ್ತಿಲ್ಲ. ಎಷ್ಟೋ ಜನ ಏನಾಗ್ತಾರೆ, ಮೃತಾಹಾರ ತಿಂತಾ ಇರ್ತಾರೆ. ಹೆಚ್ಚು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರೆಲ್ಲ ಅವ್ರಿಗೇನಂದ್ರೆ ಅರ್ಥನೇ ಆಗಲ್ಲ, ಆಹಾರ ವಿಧಾನಗಳು ಅರ್ಥ ಆಗಲ್ಲ, ಸಮಗ್ರ ಜೀವನ ಶೈಲಿ ಅರ್ಥ ಆಗಲ್ಲ. ಅವ್ರು ತಿನ್ನೋ ಆಹಾರ ಮೃತಾಹಾರ ಅಂದ್ರೆ ನಾನ್ ವೆಜಿಟೇರಿಯನ್. ಅದ್ರಲ್ಲಿ ಏನ್ ಪ್ರಾಣಶಕ್ತಿ ಇದೆ? ಪ್ರಾಣಶಕ್ತಿ ಇಲ್ಲ ಅಲ್ವಾ. ಆಹಾರದಲ್ಲಿ ಇಲ್ಲ, ಸರಿಯಾದ ಗಾಳಿ ಇಲ್ಲ, ಅಲ್ಲಿ ಪ್ರಾಣಶಕ್ತಿ ಇಲ್ಲ. ನೀರು ಎಲ್ಲಾ ಕಲುಷಿತ ನೀರು, ಅದ್ರ ಒಳಗಡೆ ಪ್ರಾಣಶಕ್ತಿ ಇಲ್ಲ. ಈಗ ಹೇಗೆ ಪ್ರಾಣಶಕ್ತಿ ಬರೋದು ಅವ್ರಿಗೆ ಅಂದ್ರೆ, ದೇವ್ರು ಕೊಟ್ಟಿರೋ ವರ ಇದೆ, ಒಂದೇ ಒಂದು ವರ, ಅದು ನಿದ್ರೆ ಸ್ನೇಹಿತರೆ. ನೋಡಿ, ಅದ್ಭುತವಾದ ವಿಷಯ ಅಲ್ಲ ಇದು. ಸೊ ಈ ನಿದ್ರೆ ಏನಿದೆ ನೋಡಿ, ಈ ನಿದ್ರೆಯಿಂದ ಬರುವಂತ ಈ ಪ್ರಾಣಶಕ್ತಿಯಿಂದನೇ ಈ ದೇಹ ತಟ್ಕೊಂತ ಇದೆ. ಇಲ್ಲಾಂದ್ರೆ ಯಾವಾಗಲೂ ಹೋಗ್ತದೆ. ಇದಕ್ಕೆ ಏನಿಲ್ಲ, ಒಂಥರ ಯಾವ ತರ ಅಂದ್ರೆ, ಒಂದು ಬಲ್ಬ್ ಇದೆ, ಬಲ್ಬ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಎಷ್ಟೇ ಬಲ್ಬ್ ಚಂದವಾದ್ರೆ ಏನ್ ಮಾಡ್ತೀರಿ ನೀವು? ತಗೊಂಡು ಒಂದು ಸುಂದರವಾಗಿ ಕಾಣಿಸ್ತದೆ, ಚೆನ್ನಾಗಿದೆ ಬಲ್ಬ್ ಅಂತಪ್ಪ, ಚೆನ್ನಾಗಿದೆ, ಏನ್ ಮಾಡ್ತೀರಾ ತಗೊಂಡು? ಆ ಬಲ್ಬು ಏನಕ್ಕೂ ಪ್ರಯೋಜನ ಇಲ್ಲ. ಮತ್ತೆ ಅದಕ್ಕೆ ಏನ್ ಬೇಕಾಗಿದೆ? ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು. ಆ ವಿದ್ಯುತ್ ಶಕ್ತಿ ಇದೆ ನೋಡಿ. ಅದೇ ತರ ನಮ್ಮ ದೇಹದಲ್ಲಿ ಮಾಂಸ, ಅವಯವಗಳು, ಅಂಗಗಳು, ಸ್ನಾಯುಗಳು, ಜೀವಕೋಶಗಳು, ರಕ್ತ ಕಣಗಳು, ರಕ್ತನಾಳಗಳು ಎಲ್ಲ ಇದೆ. ಆದ್ರೂ ಏನ್ ಮಾಡ್ತೀರಿ? ಅದರಿಂದ ಏನ್ ಮಾಡೋಕ್ಕೂ ಆಗಲ್ಲ. ಅವಯವ ಏನು ಕೆಲಸ ಮಾಡಲ್ಲ. ಯಾವಾಗ ಮಾಡಲ್ಲ ಕೆಲಸ? ಅದಕ್ಕೂ ವಿದ್ಯುತ್ ಶಕ್ತಿ ಬೇಕು. ಆ ವಿದ್ಯುತ್ ಶಕ್ತಿ ಎಲ್ಲಿ ತಯಾರಾಗತ್ತೆ? ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಆ ವಿದ್ಯುತ್ ಶಕ್ತಿ ಇದೆ ನೋಡಿ, ಆ ವಿದ್ಯುತ್ ಶಕ್ತಿ ಏನಿದೆಯೋ ಆ ವಿದ್ಯುತ್ ಶಕ್ತಿ ಹೆಸರೇ
ಪ್ರಾಣಶಕ್ತಿ ಸ್ನೇಹಿತರೆ. ಈ ಪ್ರಾಣಶಕ್ತಿ ಇಲ್ಲ ಅಂದ್ರೆ ಯಾವ ಅವಯವ ಕೆಲಸ ಮಾಡಲ್ಲ ಸ್ನೇಹಿತರೆ. ಇದೊಂಥರ ಬಲ್ಬು ಯಾವ ತರ ನಾವು ಸ್ವಿಚ್ ಆನ್ ಮಾಡಿದ್ರೆ ವಿದ್ಯುತ್ ಶಕ್ತಿ ಹೋದ್ರೆ ಬಲ್ಬು ವರ್ಕ್ ಆಗತ್ತೆ, ಬಲ್ಬು ಅದರಿಂದ ಬೆಳಕು ಬರುತ್ತೆ, ಇಲ್ಲಾಂದ್ರೆ ಬೆಳಕು ಬರಲ್ಲ, ಆಫ್ ಆಗತ್ತೆ. ಅದೇ ತರ ಈ ಪ್ರಾಣಶಕ್ತಿ ಯಾವಾಗ ಹೊರ್ಟೋಗ್ತದೋ ನೋಡಿ, ಹೇಳ್ಬೇಕಂದ್ರೆ ಪ್ರಾಣಶಕ್ತಿ ನಮ್ಮ ಒಳಗಡೆ ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಾ ಇರ್ತದೆ. ಆದ್ರೆ ಇದು ಪ್ರಾಣಶಕ್ತಿಗೆ ಮೂಲ ಕಾರಣ ಯಾರು ಗೊತ್ತಾ? ಆತ್ಮ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಪ್ರಾಣಶಕ್ತಿಗೆ ಮೂಲ ಆತ್ಮನೇ. ಆದ್ರೆ ಆ ಪ್ರಾಣಶಕ್ತಿ ಖರ್ಚು ಮಾಡ್ತಾ ಇರ್ತೀವಿ. ಒಂಥರ ಇದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ತರ ಇದು. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ. ಡಿಪಾಸಿಟ್ ಮಾಡಿದ್ರೆ ಹೆಚ್ಚಾಗತ್ತೆ, ಅದು ಖರ್ಚು ಮಾಡ್ಕೊಂಡು ಕಡಿಮೆ ಆಗ್ತಾ ಇರ್ತದೆ, ಅಷ್ಟೇ ಅಲ್ವಾ? ಅದೇ ತರ ಆದ್ರೆ ಪ್ರಾಣಶಕ್ತಿ ಪ್ರಾಣ ಒಳಗಡೆ ಅಂದ್ರೆ ಎಷ್ಟೇ ಪ್ರಾಣಶಕ್ತಿ ನಮ್ಮ ಸುತ್ತು ಇದ್ರೂ, ವಿಶ್ವಶಕ್ತಿ ಎಲ್ಲ ಇದ್ರೂ ಅದು ಸಂಗ್ರಹಣ ಮಾಡ್ಕೋಬೇಕಂದ್ರೆ ಯಾರು ಕಾರಣ? ನಮ್ಮ ಒಳಗಿರುವಂತ ಆತ್ಮ. ಈಗ ನೋಡಿ, ಒಂದು ಸತ್ತೋಗಿರೋಂತ ಡೆಡ್ ಬಾಡಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋಗಿ ಪ್ರಾಣಶಕ್ತಿ ವಿಶ್ವಶಕ್ತಿ ಅಂದ್ರೆ ಎಲ್ಲಿದೆ ಅದು? ಅಲ್ಲಿ ತಗೊಂಡಕ್ ಆಗಲ್ಲ. ಅಂದ್ರೆ ಯಾಕಂದ್ರೆ ಈಗಾಗಲೇ ಆತ್ಮ ಒಟ್ಟೋಗಿದೆ, ಅಲ್ಲಿರುವಂತ ಆತ್ಮ ಒಟ್ಟೋಗಿದೆ. ಅದಕ್ಕೋಸ್ಕರ ಅದು ಯಾವ ಪ್ರಾಣಶಕ್ತಿ ತಗೊಂಡಲ್ಲ. ಪ್ರಾಣಶಕ್ತಿ ಎಷ್ಟೇ ಒಳಗಡೆ ನೀವು ತಲುಪಿಸಿದ್ರು ಯಾವ ಕೆಲಸ ಮಾಡಲ್ಲ. ನೋಡಿ, ಇದು ಈ ತರ ನೋಡ್ತಾ ಹೋದ್ರೆ ನಮ್ಗೆ ಪ್ರಧಾನ ಮೂಲ ಏನಪ್ಪಾ ಅಂದ್ರೆ ಆತ್ಮ. ಈ ಆತ್ಮ ನೋಡಿ, ಈ ಸೋರ್ಸ್ ಅನ್ನೋ ಆತ್ಮ. ಆತ್ಮ ಈ ದೇಹವನ್ನು ಪೂರ್ತಿ ನಿರ್ವಹಣೆ ಮಾಡ್ತಾ ಇರ್ತದೆ. ಬಟ್ ಆದ್ರೆ ಈ ಆತ್ಮದಿಂದನೇ ನಾವು ಈ ಪ್ರಾಣಶಕ್ತಿ ಅನ್ನೋದನ್ನು ನಿಯಂತ್ರಣ ಮಾಡ್ತಾ ಇರ್ತೀವಿ. ಆದ್ರೆ ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಅದು ಹೇಗೆ ಅಂತಂದ್ರೆ, ನಾವು ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತೀವಿ ಸ್ನೇಹಿತರೆ. ಪೂರ್ತಿ ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊತೀವಿ. ಅಂದ್ರೆ ಆಹಾರದಿಂದ ಬಂದಿರುವಂತ ಶಕ್ತಿ, ಪ್ರಾಣವಾಯುವಿಂದ ಬಂದಿರುವಂತ ಸ್ವಲ್ಪ ಶಕ್ತಿ, ನೀರಿಂದ ಸ್ವಲ್ಪ ಏನಾದ್ರು ಶಕ್ತಿ ಬಂದ್ರೆ, ಸೊ ಇಂಥದೆಲ್ಲ ನಾವು ಉಪಯೋಗಿಸ್ಕೊಂತ ಇರ್ತೀವಿ. ಆದ್ರೆ ಪ್ರಧಾನವಾಗಿ ನಿದ್ದೆ ಮಾಡುವಾಗ ನಮ್ಗೆ ಬಂದಿರುವಂತ ಶಕ್ತಿ ಇದೆ ನೋಡಿ, ಅದು ಅದ್ಭುತ ಸ್ನೇಹಿತರೆ. ಆ ಶಕ್ತಿ ಏನಾಗುತ್ತೆ, ಅದೇ ವಿಶ್ವಮಯ ಪ್ರಾಣಶಕ್ತಿ. ವಿಶ್ವಮಯ ಶಕ್ತಿ ಹೇಳ್ಬೇಕಂದ್ರೆ ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಅನ್ನೋದೇ ಅದೊಂದು ಪ್ರಾಣಶಕ್ತಿ. ಅದು ನಿದ್ದೆ ಮಾಡುವಾಗ ಏನಾಗುತ್ತೆ, ನಾವು ಸುಪ್ತ ಸ್ಥಿತಿಯಲ್ಲಿ ಹೋದ್ಮೇಲೆ ಗಾಢ ನಿದ್ರದಲ್ಲಿ ಏನಾಗುತ್ತೆ, ನಮ್ಮ ದೇಹದಿಂದ ನಮ್ಮ ದೇಹ ಒಳಗಡೆ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, 7 ಶರೀರಗಳು. 7 ಶರೀರಗಳಲ್ಲಿ ಇಲ್ಲಿ ನಮ್ಗೆ ಪ್ರಧಾನವಾಗಿ ಕಾಣಿಸೋದು 3 ಶರೀರಗಳೇ ಕೆಲಸ ಮಾಡ್ತಾ ಇರ್ತದೆ. ಅವೆಲ್ಲಾನು ಹೈಯರ್ ಬಾಡೀಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅವೆಲ್ಲಾನು ಆತ್ಮ ಶರೀರಗಳು, ಅಂದ್ರೆ ಆತ್ಮ ಲೋಕಗಳ ಸಂಬಂಧಿತ ಶರೀರಗಳು. ಈ ಭೂಲೋಕ ಸಂಬಂಧಿತ ಶರೀರಗಳಲ್ಲ ಅವೆಲ್ಲ ಆತ್ಮ ಲೋಕಗಳು, ಆತ್ಮ ಪ್ರಪಂಚಗಳು ಸಂಬಂಧಿತ ಶರೀರಗಳು. ಪ್ರಧಾನವಾಗಿ 3 ಶರೀರಗಳು ಮಾತ್ರ ನಾವು ಗುರುತಿಸಬೇಕಾಗಿರೋದು. ಒಂದು ಅನ್ನಮಯ ಕೋಶ, ಮತ್ತೆ ಎಥ್ರಿಕ್ ಬಾಡಿ, ಅದೇ ಕಾಂತಿ ಶರೀರ. 3ನೇದು ಸೂಕ್ಷ್ಮ ಶರೀರ, ಆಸ್ಟ್ರಲ್ ಬಾಡಿ, ಮನೋಮಯ ಕೋಶ. ಈ 3 ಶರೀರ ಇದರಲ್ಲಿದೆ ನೋಡಿ. ಇದರಲ್ಲಿ ಏನಾಗುತ್ತೆ, ಯಾವಾಗ್ಲೂ ಈ ಫಿಸಿಕಲ್ ಬಾಡಿ ಅನ್ನಮಯ ಕೋಶನು ಸುತ್ತು ಆವರಿಸಿರುವಂತ ಶರೀರ ಎಥ್ರಿಕ್ ಶರೀರ. ಅದು ಯಾವಾಗ್ಲೂ ಈ ಫಿಸಿಕಲ್ ಬಾಡಿ ಜೊತೆಗೇ ಇರ್ತದೆ. ಅದು ಆಚೆ ಕಡೆ ಹೋಗಕ್ ಸಾಧ್ಯ ಇಲ್ಲ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಮಾಸ್ಟರ್ಸ್ ಟೀಚ್ ಮಾಡ್ತಾ ಇರ್ತಾರೆ, ಎಥ್ರಿಕ್ ಶರೀರ ಆಚೆ ಕಡೆ ಹೋಗ್ತದೆ, ಇಲ್ಲಿ ಹೋಗ್ತದೆ, ಅಲ್ಲಿ ಹೋಗ್ತದೆ. ಅದು ಹೋಗಲ್ಲ, ಅದು ತಪ್ಪದು. ಆತರ ನಾವು ಟೀಚ್ ಮಾಡಕ್ ಹೋಗ್ಬಾರ್ದು. ನಾನು ಸ್ವಲ್ಪ ಅಲ್ಲಲ್ಲಿ ನೋಡ್ತಾ ಇರ್ತೀನಿ ವಿಡಿಯೋ. ಅದು ಎಥ್ರಿಕ್ ಶರೀರ ಇದು ದೇಹದಿಂದ ಬಿಡುಗಡೆ ಆಗತ್ತೆ, ಅಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಲ್ಲ. ಯಾವಾಗ್ಲೂ ನಿಮ್ನ ಅಂಟ್ಕೊಂಡಿರ್ತದೆ. ಈ ಫಿಸಿಕಲ್ ಬಾಡಿ ಸತ್ತು ಹೋಗಿದ್ರೆ, ಈ ಫಿಸಿಕಲ್ ಬಾಡಿ ಡೆಡ್ ಆಗಿದ್ರೆ, ಅದು ತಗೊಂಡೋಗಿ ನಾವು ಭೂಸ್ಥಾಪಿತ ಮಾಡ್ತೀವೋ, ಇಲ್ಲಾಂದ್ರೆ ಒಂದು ಬರ್ನ್ ಮಾಡ್ತೀವೋ, ಅಂದ್ರೆ ಬೆಂಕಿ ಹಚ್ತೀವೋ, ಏನು ಮಾಡಿದ್ರು ಅವಾಗ್ಲೂ ಏನಾಗುತ್ತೆ, ಬಿಡುಗಡೆ ಆಗತ್ತೆ. ಹೇಳ್ಬೇಕಂದ್ರೆ ಈ ಎಥ್ರಿಕ್ ಅಂದ್ರೆ ಸ್ನೇಹಿತರೆ ಮೀನಿಂಗ್ ಏನ್ ಗೊತ್ತಾ? ಎಥ್ರಿಕ್ ಅನ್ನೋದು ಒಂದು ಪದಾರ್ಥ. ಅದೆಲ್ಲಿಂದ ಬಂದಿರ್ತ ಆ ಪದಾರ್ಥ ಅಂದ್ರೆ, ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳಕ್ ಹೋದ್ರೆ, ನಮ್ಮ ಸೂರ್ಯನಿಂದ ಬಂದಿರುವಂತ ಆ ಸ್ಪೇಸ್ ಅಂತ ಹೇಳ್ತೀವಿ. ಎಥ್ರಿಯಲ್ ಮೆಟೀರಿಯಲ್ ಹೇಳ್ಬೇಕಂದ್ರೆ ಸೂರ್ಯನಿಂದ ಬಂದಿರುವಂತ ಅದು. ಇನ್ನೂ ಹೇಳ್ಬೇಕಂದ್ರೆ ಯಾವುದು? ವಿದ್ಯುದಯಸ್ಕಾಂತ ಕ್ಷೇತ್ರ ಅಷ್ಟೇ. ಅಂದ್ರೆ ಈ ಎಥ್ರಿಕ್ ಬಾಡಿ ತಯಾರಾಗಿರುವಂತ ಮೆಟೀರಿಯಲ್ ಯಾವ್ದು ಗೊತ್ತಾ? ವಿದ್ಯುದಯಸ್ಕಾಂತ ಕ್ಷೇತ್ರ. ಈ ವಿದ್ಯುದಯಸ್ಕಾಂತ ಕ್ಷೇತ್ರ ಎಷ್ಟುವರೆಗಿರುತ್ತೆ? ಸ್ವಲ್ಪ ಕಾಲವರೆಗೆ ಇರ್ಬೋದು ಅಲ್ವಾ? ಸ್ವಲ್ಪ ಕಾಲವರೆಗೂ ಇರ್ಬೋದು. ಎಲ್ಲಿರ್ತದೆ? ಈ ಫಿಸಿಕಲ್ ಬಾಡಿ ಸತ್ತೋಗಿದ್ರು, ಅದು ಏನೇ ಭೂಸ್ಥಾಪಿತ ಆಗಿದ್ರು, ಇಲ್ಲಾಂದ್ರೆ ಬೆಂಕಿ ಹಚ್ಚಿದ್ರು, ಬರ್ನ್ ಮಾಡಿದ್ರು, ಕ್ರಿಮೇಷನ್ ಮಾಡಿದ್ರು, ಏನಾಗತ್ತೆ, ಬಿಡುಗಡಾಗಿ ಅಲ್ಲೇ ಸುತ್ತಾ ಇರ್ತದೆ ನೋಡಿ. ಅಲ್ಲೇ ಸುತ್ತಾ ಇರ್ತದೆ. ನಾವು ನೋಡುವಾಗ ಎಲ್ಲಾರು ಕಾಣಿಸ್ತಾ ಇರ್ತದೆ. ಯಾವ ತರ ಕಾಣಿಸ್ತದೆ ಅಂದ್ರೆ, ಈ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇರ್ತದೆ. ಸ್ವಲ್ಪ ಸ್ಮಶಾನಗಳಲ್ಲಿ ಅವಾಗ್ಲೇ ಫ್ರೆಶ್ ಆಗಿ ಒಂದು ಬಾಡಿನ ಯಾರನ್ನ ಭೂಸ್ಥಾಪಿತ ಮಾಡಿದೆ ಅಂತ ಇಟ್ಕೊಳ್ಳಿ. ಅದ್ರ ಒಳಗಡೆಯಿಂದ ನೈಟ್ ಟೈಮ್ ಅಲ್ಲಿ ನೀವು ಓದಿ ನೋಡಿದ್ರೆ, ನೈಟ್ ಟೈಮ್ ಅದರಿಂದ ಮೇಲೆ ಬರ್ತಾ ಇರ್ತದೆ ಈ ನೀಲಿ ಬಣ್ಣಗಳಂತ ಶರೀರಗಳು ಬರ್ತಾ ಇರ್ತದೆ. ಈ ನೀಲಿ ಬಣ್ಣದಂತ ಶರೀರಗಳು ಬರ್ತಾ ಇರ್ತದೆ ನೋಡಿ. ಅವೆಲ್ಲಾನು ನಾವು ದೆವ್ವ ಅಂತ ಕೇಳ್ತೀವಿ. ದೆವ್ವ ಅಂದ್ರೆ ಇದು ಡೆವಿಲ್ ಅಂತ ಕೇಳ್ತಾ ಇರ್ತೀವಿ, ದೆವ್ವ ಅಂತ ಕೇಳ್ತೀವಿ. ಈ ದೆವ್ವ ಅನ್ನೋದು ಏನು ಗೊತ್ತಾ? ಅದೇ ಈ ಶರೀರಗಳೇ, ಈ ಎಥ್ರಿಕ್ ಶರೀರಗಳೇ. ಎಷ್ಟುವರೆಗೆ ಇರುತ್ತೆ ಅದು?
ಹೇಳ್ಬೇಕಂದ್ರೆ ಒಂದು 11 ದಿವಸ ಇರ್ತದೆ ಸ್ನೇಹಿತರೆ. 11 ದಿವಸ ನಿಮ್ಮ ಸುತ್ತು ಅಲ್ಲೇ ಸುತ್ತಾಡ್ತಾ ಇರ್ತದೆ. ಹೇಳ್ಬೇಕಂದ್ರೆ ಈ ಶರೀರ ಎಲ್ಲಿದೆಯೋ, ಈ ಫಿಸಿಕಲ್ ಬಾಡಿ ಎಲ್ಲಿ ನಾವು ಭೂಸ್ಥಾಪಿತ ಮಾಡಿದ್ವೋ ಅಲ್ಲೇ ಸುತ್ತಾ ಇರ್ತದೆ, ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರತ್ತೆ. ಅದೇನಾಗತ್ತೆ, ಅದು ಸ್ವಲ್ಪ ಸ್ವಲ್ಪ ಈ 11 ದಿವಸ, ಅದಕ್ಕೆ 11 ದಿವಸದಲ್ಲಿ ನಾವು ನಮ್ಮ ಇದು ಮಾಡ್ತೀವಲ್ಲ, ಕ್ರಿಯೆಗಳು ಮಾಡ್ತೀವಿ. ಅಂದ್ರೆ ಈ ದಹನ ಆದ್ಮೇಲೆ ಮತ್ತೆ ನಾವು 11 ದಿವಸ ಪಾಲಿಸ್ತೀವಲ್ಲ. ಸೊ ಆದ್ರೆ ಯಾಕೆ 11 ದಿವಸ ಆದ್ಮೇಲೆ ಮಾಡ್ತೀವಿ ಅಂದ್ರೆ, ಅಂತ ಈ ಪೂಜೆಗಳು ಎಲ್ಲ ಮಾಡ್ತೀವಿ ಅಂದ್ರೆ 11 ದಿವಸ ಎಲೆಕ್ಟ್ರಿಕ್ ಬಾಡಿ ಇರತ್ತೆ ಅಂತ, ಅವ್ರ ಅಂಶ ಈ ಭೂಮಿ ಮೇಲೆ ಇರತ್ತೆ ಅಂತ ಅರ್ಥ. ಅದಾದ್ಮೇಲೆ ಪೂರ್ತಿ ಜೀರೋ ಆಗತ್ತೆ. ಹೇಳ್ಬೇಕಂದ್ರೆ ಈಗಾಗ್ಲೇ ಸೂಕ್ಷ್ಮ ಶರೀರ ಹೊಟ್ಟೋಗಿದೆ, ಹಾಸ್ಟೆಲ್ ಬಾಡಿ ಬೇರೆ ಲೋಕಗಳು ತಲುಪಿಸಿದೆ ಆಲ್ರೆಡಿ. ನಿಮ್ಮ ಕರ್ಮಾನುಸಾರ ನೀವು ಮಾಡಿರುವಂತ ಕರ್ಮಗಳ ಮೇಲೆ ಆಧಾರ ಆಗಿ ಯಾವ ಲೋಕಕ್ಕೆ ಹೋಗಿದೋ, ಯಾವ ಹಂತಕ್ಕೆ ಹೋಗಿದೋ, ಹಾಸ್ಟೆಲ್ ಪ್ರಪಂಚದಲ್ಲಿ ಹೇಳ್ಬೇಕಂದ್ರೆ ಬೋರ್ಲೋಕ ಸುವರ್ಲೋಕದಲ್ಲಿ ಯಾವುದೋ ಒಂದು ಹಂತಕ್ಕೆ ಹೋಗಿ ಸೇರ್ಕೊಂಡಿದೆ. ಇಲ್ಲಿಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ. ಅಸ್ತಿತ್ವ ಏನಿದಪ್ಪ ಅಂದ್ರೆ ಈ ಎಥರಿಕ್ ಮೆಟೀರಿಯಲ್ ಇದೆ ನೋಡಿ, ಎಥರಿಕ್ ಬಾಡಿ ಇದೆ ನೋಡಿ, ಅದು ಇನ್ನೂ ಅಸ್ತಿತ್ವ ಇದೆ. ಒಂದು 11 ಡೇಸ್ ಇರ್ತದೆ, ಅದಕ್ಕೋಸ್ಕರ 11 ಡೇಸ್ ಕಾರ್ಯಕ್ರಮ ಮಾಡೋದು ನಾವು, ಅರ್ಥ ಮಾಡ್ಕೊಳ್ಳಿ. ತದನಂತರ ಇನ್ನು ಏನು ಇಲ್ಲ, ಜೀರೋ, ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾವುದೇ ನೀವು ಪಿಂಡ ಪ್ರದಾನಗಳು ಪ್ರತಿ ವರ್ಷ ಮಾಡೋದು ಅದು ಮಾಡ್ತಾ ಇರ್ತೀರಲ್ಲ, ಖಂಡಿತವಾಗಿ ಅದರಿಂದ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಅದು ಎಲ್ಲಿಗೆ ತಲುಪಿಸಕ್ಕಾಗಲ್ಲ. ನೀವು ಇಲ್ಲ ಏನೇ ಮಾಡಿದ್ರು, ಇಲ್ಲಿ ಪಿಂಡ ಪ್ರದಾನ ಮಾಡೋದು, ಇಲ್ಲಿಗೆ ಹೋಗಿ ಆಹಾರ ಕೊಡೋದು, ಕಾಗಿ ಬಂತು ಏನೋ ತಿಂತದೆ, ಇದೆಲ್ಲ ಮಾಡ್ತಾ ಇರ್ತೀವಲ್ಲ ನಾವು, ಪಿಂಡ ಪ್ರದಾನ ಏನು ಪ್ರಯೋಜನ ಇಲ್ಲ, ಎಲ್ಲಿಗೆ ತಲುಪ್ಸಕ್ ಆಗಲ್ಲ. ಯಾಕಂದ್ರೆ ಅದು ಬೇರೆ ಪ್ರಪಂಚ, ಅದು ಬೇರೆ ಪವನ ಪುಣ್ಯ, ನಮ್ದು ಬೇರೆ ಪವನ ಪುಣ್ಯ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೆ ಈ ಎಥರಿಕ್ ಬಗ್ಗೆ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಇನ್ ಸ್ವಲ್ಪ ಉದಾಹರಣೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅಂದ್ರೆ ಒಂದು ಪೇಪರ್ ತಗೊಳ್ಳಿ, ಇದೊಂದು ಪೇಪರ್ ಅಂತ ಇಟ್ಕೊಳ್ಳಿ. ಈ ಪೇಪರು ಕೆಳಗಡೆ ಒಂದು ಅಯಸ್ಕಾಂತ, ಯಾವುದೋ ಒಂದು ಅಯಸ್ಕಾಂತ ಕೆಳಗಡೆ ಇಡಿ. ಅದ್ರ ಮೇಲೆ ಏನ್ ಮಾಡ್ತೀರಿ ಅಂದ್ರೆ, ಈ ಐರನ್ ಚಿಕ್ಕ ಸಣ್ಣ ಪಾರ್ಟಿಕಲ್ಸ್ ಅದ್ರ ಮೇಲೆ ಚಲ್ಲಿ. ಓಕೆ, ಈಗ ಈ ಕೆಳಗಡೆ ಇರುವಂತ ಅಯಸ್ಕಾಂತ ಇದೆಲ್ಲ, ಅದನ್ನ ಈ ಕಡೆ ಆ ಕಡೆ ಸ್ವಲ್ಪ ತಿರುಗಿಸ್ತಾ ಇರಿ. ಆ ಮೇಲೆ ಇರುವಂತ ಆ ಸಣ್ಣ ಈ ಕಬ್ಬನ ಪಾರ್ಟಿಕಲ್ಸ್ ಇದೆಲ್ಲ, ಸೇಮ್ ಕೆಳಗಡೆ ಅಯಸ್ಕಾಂತ ಇದೆ ಹಾಗೆ ಫಾರ್ಮ್ ಆಗುತ್ತೆ ಮೇಲೆ ನೋಡಿ. ಅದೇ ಸೇಪ್ ಬರುತ್ತೆ ಮೇಲೆ. ಹೇಳ್ಬೇಕಂದ್ರೆ ಪೇಪರ್ ಕೆಳಗಡೆ ಅಯಸ್ಕಾಂತ ಇದೆ, ಪೇಪರ್ ಮೇಲೆ ಈ ಕಬ್ಬನ ಚಿಕ್ಕ ಸಣ್ಣ ಪಾರ್ಟಿಕಲ್ಸ್ ಇದೆ. ಆ ಕಬ್ಬನ ಪಾರ್ಟಿಕಲ್ಸ್ ಯಾವ ಸೇಪ್ ಅಲ್ಲಿ ಅರೇಂಜ್ ಆಗತ್ತಂದ್ರೆ, ಕೆಳಗಡೆ ಅಯಸ್ಕಾಂತ ಯಾವ ಸೇಪ್ ಅಲ್ಲಿ ಇದೆ ಅಂದ್ರೆ, ಒಂದು ಸರ್ಕ್ಯುಲರ್ ಸೇಪ್, ವೃತ್ತಾಕಾರದ ಸರ್ಕಲ್ ಅಂದ್ರೆ ಸ್ಕ್ವೈರ್ ಇಲ್ಲ ರೆಕ್ಟಾಂಗ್ಯುಲರ್, ಯಾವ್ದು ಇಟ್ಟಿದೆ ಕೆಳಗಡೆ ಸೇಮ್ ಸೇಪ್ ಬರುತ್ತೆ. ಇದು ಅರ್ಥ ಏನ್ ಗೊತ್ತಾ? ಇದು ಅರ್ಥ ಏನಂದ್ರೆ, ನಮ್ಮ ಫಿಸಿಕಲ್ ಬಾಡಿ ಹೇಗಿರ್ತದೋ ಅರ್ಥ ಮಾಡ್ಕೊಳ್ಳಿ, ಇದೇ ತರ ನಮ್ಮ ದೇಹಕ್ಕೂ ಇದು ಅನ್ವಯಿಸ್ಕೋಬಹುದು. ನಾವು ಯಾವ ತರ ಅನ್ವಯಿಸ್ಕೋಬಹುದು? ನಮ್ಮ ದೇಹದಲ್ಲಿ ಮೆದಲಿಂದ ಸೇರ್ಕೊಂಡು ಕೆಳಗಡೆ ಪಾದವರೆಗೂ ನಮ್ಮ ಒಳಗಡೆ ಏನಿರ್ತದೆ, ರಕ್ತ ಹರಿತಾ ಇರ್ತದೆ ಮೊದಲನೇದು. ಎರಡನೇದು, ನಮ್ಮ ಒಳಗಡೆ ಲವಣಗಳು, ನೀರು, ಈ ರಕ್ತ ಇವೆಲ್ಲ ಇರ್ತದೆ ನೋಡಿ. ಇವೆಲ್ಲ ಈ ಮಧ್ಯದಲ್ಲಿ ಏನಾಗುತ್ತೆ, ರಾಸಾಯನಿಕ ಚರ್ಯಗಳು ಆಗಿ ವಿದ್ಯುತ್ ಉತ್ಪನ್ನ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಈ ವಿದ್ಯುತ್ ಉತ್ಪನ್ನ ಆಗ್ತಾ ಇರ್ತದೆ ನೋಡಿ. ವಿದ್ಯುತ್ ಅನ್ನೋದು ನೋಡಿ, ವಿದ್ಯುತ್ ಎರಡು ತರ ಇದೆ. ಒಂದು ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಡೈರೆಕ್ಟ್ ಕರೆಂಟ್ ಅಂದ್ರೆ ಏನು? ನೇರವಾಗಿ ಒಂದು ತೀಗ ತಗೊಳ್ಳಿ, ಒಂದು ತಂತಿಯಲ್ಲಿ ಡೈರೆಕ್ಟ್ ಕರೆಂಟ್ ಹೋಗಿದೆ ಅಂತ ಇಟ್ಕೊಳ್ಳಿ, DC ಅಂತ ಹೇಳ್ತೀವಿ ನಾವು. ಆ ಡೈರೆಕ್ಟ್ ಕರೆಂಟ್ ಸುತ್ತು ಏನು ಫಾರ್ಮ್ ಆಗುತ್ತೆ ಗೊತ್ತಾ? ಒಂಥರ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದ್ರೆ ಸ್ಟ್ಯಾಟಿಕ್ ವಿದ್ಯುದಯಸ್ಕಾಂತ ಕ್ಷೇತ್ರ, ಅಂದ್ರೆ ಸ್ಥಿರವಾಗಿರ್ತದೆ. ಅದರಲ್ಲಿ ಏನು ವ್ಯತ್ಯಾಸಗಳಿರಲ್ಲ, ಅದರಲ್ಲಿ ಪವನ ಪುಣ್ಯ ಇರಲ್ಲ. ಅಂತ ವಿದ್ಯುದಯಸ್ಕಾಂತ ಒಂದು ತಂತಿ ಸುತ್ತಿರುತ್ತೆ ಅಲ್ವಾ? ಅದೇ ತರ ನಮ್ಮ ಒಳಗಡೆ ಈ ಎಲ್ಲ ರಕ್ತನಾಳಗಳು, ರಕ್ತ ಹರಿತಾ ಇರ್ತದಲ್ಲ, ಈ ವಿದ್ಯುತ್ ಅನ್ನೋದು ಉತ್ಪನ್ನ ಆಗ್ತದೆ. ಮೆದಳಿಂದ ಸೇರ್ಕೊಂಡು ಈ ದೇಹದ ಎಲ್ಲಾನು ಉತ್ಪನ್ನ ಆಗ್ತಾ ಇರ್ತದೆ ಈ ವಿದ್ಯುತ್. ಆ ವಿದ್ಯುತ್ ಪ್ರವಾಹ ಆಗ್ತಾ ಇರುವಾಗ ಏನಾಗುತ್ತೆ ಗೊತ್ತಾ? ಅದಕ್ಕೆ ಆ ವಿದ್ಯುತ್ ಪ್ರವಾಹ ಅನ್ನೋದು ಮೇಲೆ ತಳಭಾಗದಿಂದ ಕೊನೆವರೆಗೂ ಆಗ್ತಾ ಇರ್ತದಲ್ಲ ವಿದ್ಯುತ್ ಪ್ರವಾಹ. ಆದ್ರೆ ಇನ್ನೊಂದು ಒಂದು ತಂತಿಯಲ್ಲಿ ಆಲ್ಟರ್ನೇಟ್ ಕರೆಂಟ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಅದು ಸುತ್ತು ಎಲ್ಲ ಅಯಸ್ಕಾಂತ ಕ್ಷೇತ್ರ ಹೆಂಗಿರ್ತದೆ ಗೊತ್ತಾ? ವಿದ್ಯುದಯಸ್ಕಾಂತ ಕ್ಷೇತ್ರ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಒಂಥರ ವೇವ್ ಶೇಪ್ ಅಲ್ಲಿ. ಅದಕ್ಕೆ ಸ್ವಲ್ಪ ಪವನ ಪುಣ್ಯ ಇರುತ್ತೆ. ಅರ್ಥ ಮಾಡ್ಕೊ, ಸ್ವಲ್ಪ ಪವನ ಪುಣ್ಯನೇ ಇರ್ತದೆ, ಶಕ್ತಿ ಇರ್ತದೆ, ಪವನ ಪುಣ್ಯ ಇರ್ತದೆ ಅಂತ ತರಂಗಗಳು. ಆ ತರ ಒಂದು ಆಗ್ತಾ ಇರ್ತದೆ. ಅದೇ ತರ ನಮ್ಮ ದೇಹದಲ್ಲಿ ಅಷ್ಟೇ ಸ್ನೇಹಿತರೆ. ಈ ವಿದ್ಯುತ್ ಅನ್ನೋದು ಯಾವುದು ಪ್ರವಾಹ ಆಗ್ತಾ ಇರ್ತದೋ ಅದು ಒಂಥರ ಆಲ್ಟರ್ನೇಟ್ ಕರೆಂಟ್ ತರ ನಮ್ಮ ದೇಹದಲ್ಲಿ ಪ್ರವಹಿಸ್ತಾ ಇರ್ತದೆ. ಅದಕ್ಕೋಸ್ಕರ ಅದರಿಂದ ಉತ್ಪನ್ನ ಆಗಿರುವಂತ ವಿದ್ಯುದಯಸ್ಕಾಂತ ಕ್ಷೇತ್ರ ಇದೆ ನೋಡಿ, ಅದು ಈ ಬೆರ್ಲಿದೆ ಅಂತ ಇಟ್ಕೊಳ್ಳಿ. ಬೆರ್ಲು ಸುತ್ತು ಹೀಗಿರುತ್ತೆ, ಮತ್ತೆ ಹೀಗೆ ಬರುತ್ತೆ, ಮತ್ತೆ ಹೀಗೆ ಈ ತರ ಆಗಿ ಪೂರ್ತಿ, ಅಂದ್ರೆ ದೇಹ ಹೇಗಿರುತ್ತೋ ಅದೇ ಶೇಪಲ್ಲಿ
ನಮ್ಮ ದೇಹ ಯಾವ್ದ್ರೆ ಹೇಳ್ಬೇಕಂದ್ರೆ ಕೂದಲಿದೆಲ್ಲ, ಈ ಕೂದಲು ಸಣ್ಣ ಒಂದು ಕೂದಲು ತಗೊಳ್ಳಿ, ಆ ಕೂದಲು ಸುತ್ತಲೂ ಒಂದು ವಿದ್ಯುತ್ ಕ್ಷೇತ್ರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ದೇಹ ಯಾವ ಶೇಪಲ್ಲಿ ಇದೋ ಅದೇ ಶೇಪಲ್ಲಿ ಈ ವಿದ್ಯುತ್ ಕ್ಷೇತ್ರ ಈಗಾಗಲೇ ನಮ್ಮ ದೇಹ ಸುತ್ತು ಆವರಿಸ್ತಿರ್ತದೆ, ವ್ಯಾಪ್ತಿಸಿರ್ತದೆ. ಇದು ನಾವೇನ್ ಹೇಳ್ತೀವಿ ಅಂದ್ರೆ, ಈ ಪೊರ ಇದೆ ನೋಡಿ, ಇದು ಎಷ್ಟಿರ್ತದೆ ಗೊತ್ತಾ? ನಮ್ಮ ದೇಹದಿಂದ ಒಂದು ಅಂಗುಲ ಅಂದ್ರೆ 2.5 ಸೆಂಟಿಮೀಟರ್ಸ್, 1 ಇಂಚ್. ಓಕೆ, ಹೇಳ್ಬೇಕಂದ್ರೆ 1 ಇಂಚಿಂದ 6 ಇಂಚ್ವರೆಗೂ ಹೋಗುತ್ತೆ. 6 ಇಂಚ್ ಅಷ್ಟಿರುತ್ತೆ, ಅರ್ಥ ಮಾಡ್ಕೊಳ್ಳಿ. 1 ಇಂಚಿಂದ 6 ಇಂಚ್, ಅಂದ್ರೆ 1 ಇಂಚ್ ಯಾಕೆ 6 ಇಂಚ್ ಯಾಕಂದ್ರೆ 1 ಇಂಚ್ అనేది ನಾರ್ಮಲ್ ಆರೋಗ್ಯ, ಅಂದ್ರೆ ಒಂದು ಒಂಥರ ನಾರ್ಮಲ್ ಯೋಚನೆಗಳು. ಯಾರಾದ್ರೂ ಪವಾಡ ಯೋಚನೆಗಳು, ಅದ್ಭುತ ಆರೋಗ್ಯ 6 ಇಂಚ್ಗೆ ಹೋಗುತ್ತೆ, ತಪ್ಪದಾಗತ್ತೆ ನೋಡಿ, ಅಲ್ವಾ? ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಈ ಹೃದಯ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಈ ಇವು 2.5 ಸೆಂಟಿಮೀಟರ್ ಇದೆಲ್ಲ, ಇದು ಒಂದು ಹೇಳ್ಬೇಕಂದ್ರೆ 1 ಸೆಂಟಿಮೀಟರ್ ಆಗುತ್ತೆ. ಇನ್ನೂ ಹೆಚ್ಚು ಆ ಅವಯವ ಪೂರ್ತಿ ಡ್ಯಾಮೇಜ್ ಆಗಿ ಇಟ್ಕೊಳ್ಳಿ, ಜೀರೋ ಆಗ್ಬಿಡ್ತದೆ ನೋಡಿ. ಜೀರೋ ಆದ ತಕ್ಷಣ ಏನ್ ಗೊತ್ತಾ? ಈ ಅವಯವ ನಶಿಸ್ತದೆ, ಈ ಅವಯವ ಹೋಗಿದೆ ಅಂತ ಅರ್ಥ, ಅವಯವ ಆರೋಗ್ಯ ಪೂರ್ತಿ ಕ್ಷೀಣಿಸಿದೆ ಅಂತ ಅರ್ಥ. ಈ ತರ ಸ್ನೇಹಿತರೆ ಏನಾಗುತ್ತಂದ್ರೆ, ಒಂದು ಸಾಮಾನ್ಯ ಆರೋಗ್ಯ, ಅದ್ಭುತವಾದ ಆಲೋಚನೆಗಳು, ಪವಾಡ ಆಲೋಚನೆಗಳು, ಇದ್ರ ಮೇಲೆ ಆಧಾರ ಆಗಿ ಈ ಸುತ್ತು ವಿದ್ಯುದೇಶಾಂತ ಕ್ಷೇತ್ರ ನಮ್ಮ ದೇಹ ಸುಟ್ಟು ಹೇಗೆ ಆ ದೇಹ ಯಾವ ರೂಪದಲ್ಲಿ ಇದೆಯೋ ಅದೇ ರೂಪದಲ್ಲಿ ವ್ಯಾಪ್ತಿಸಿರ್ತದೆ, ಆವರಿಸಿಕೊಂಡಿರ್ತದೆ. ಅದನ್ನೇ ನಾವು ಯತ್ರಿಕ್ ದೇಹ ಅಂತ ಹೇಳ್ತೀವಿ. ಏನ ಹೆಸರು? ಯತ್ರಿಕ್ ದೇಹ. ಇದನ್ನೇ ಇನ್ನೊಂದು ಹೆಸರು ಪ್ರಾಣಮಯ ಕೋಶ. ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಕಾಂತಿ ಶರೀರ. ಇದಕ್ಕೆ ಇನ್ನೊಂದು ಹೆಸರು ಏನಾಗುತ್ತೆ? ಲಿಂಗ ಶರೀರ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಏನಾಗತ್ತಂದ್ರೆ ಲಿಂಗ ಶರೀರ ಅಂತ ಏನ್ ಕೇಳ್ತೇವೆ ಅಂದ್ರೆ, ನಾವು ಇದು ದೇಹ, ಪುರುಷ ದೇಹ ಅಂತ ಇಟ್ಕೊಳ್ಳಿ. ನಮ್ಮ ಪ್ರಾಣಮಯ ಕೋಶದಲ್ಲಿ ನಮ್ಗಿರುವಂತ ಭಾವನೆಗಳು ಏನಿರ್ತದೆ ಗೊತ್ತಾ? ಪೂರ್ತಿ ಸ್ತ್ರೀ ಭಾವನೆಗಳು ಆ ಶರೀರದಲ್ಲಿ ಇರ್ತದೆ, ಅಂದ್ರೆ ಆಪೋಸಿಟ್ ಇರ್ತದೆ ಯಾವಾಗ್ಲೂ. ಅಂದ್ರೆ ಅಂತ ಲಕ್ಷಣಗಳು ಅದ್ರ ಒಳಗಡೆ ಇರುತ್ತೆ. ಅದಕ್ಕೆ ಅದನ್ನು ಲಿಂಗಮಯ, ಅಂದ್ರೆ ಲಿಂಗ ಶರೀರ ಅಂತ ಹೇಳ್ತಾ ಇರ್ತೀವಿ. ಲಿಂಗ ಶರೀರ ಅಂದ್ರೆ ಆತರ, ಅಂದ್ರೆ ನಾವು ಪುರುಷನಾಗಿ ಈ ಪುರುಷ ಶರೀರದಲ್ಲಿ ನೋಡ್ತಾ ಇದ್ರೆ ಪುರುಷ ಶರೀರ, ಆದ್ರೆ ಅದಕ್ಕೂ ಆಪೋಸಿಟ್ ಆಗಿ ಈ ಈ ಈ ಪ್ರಾಣಮಯ ಕೋಶ ಇದೆಲ್ಲ, ಅದ್ರ ಒಳಗಡೆ ಇರುವಂತ ಭಾವಗಳು, ಆ ಭಾವನೆಗಳಿದೆ, ಅದೇ ಭಾವನಾ ಶರೀರ ಅಂತ ಹೇಳ್ಬೇಕಂದ್ರೆ ಆ ಭಾವನೆಗಳು ಏನಿದೆಯೋ ಆ ಭಾವನೆಗಳೆಲ್ಲ ಸ್ತ್ರೀ ಭಾವನೆಗಳು ನಮ್ಮ ಒಳಗಡೆ ಇರ್ತದೆ. ಅದಕ್ಕೆ ಅದು ಆಪೋಸಿಟ್ ಆಗಿ ಅದು ಲಿಂಗ ಶರೀರ ಅಂತ ಕರಿತಾ ಇರ್ತದೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಂತ. ಇನ್ನೂ ಇದು ಅರ್ಥ ಮಾಡ್ಕೊಂತ ಹೋದ್ರೆ, ನಮ್ಮ ಈ ಅಲಿಗಳಲ್ಲಿ ಒಂದು ಒಳ್ಳೆ ಮಳೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 2 ಪೋಲ್ಗಳು ಇರ್ತದೆ ನೋಡಿ, 2 ಪೋಲ್ಗಳು, ಮಧ್ಯದಲ್ಲಿ ಲೈನ್ಸ್ ಇರುತ್ತೆ. ಆ ಲೈನ್ ಮೇಲೆ ನೀಲಿ ಬಣ್ಣದಾಗ ಕಾಣಿಸ್ತಾ ಇರುತ್ತೆ ಅವಾಗವಾಗ. ಅಂದ್ರೆ ಪೂರ್ತಿ ಮಳೆ ಜೋರಾಗಿ ಆಗ್ತಾ ಇದೆ, ಅವಾಗ ನೀವು ಯಾವಾಗ ಅಬ್ಸರ್ವ್ ಮಾಡಿದ್ರೆ ಒಂಥರ ಆ ಆ ತಂತಿ ಸುತ್ತು ಒಂಥರ ನೀಲಿ ಬಣ್ಣದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ಬೋದು ನೀವು ಅವಾಗವಾಗ. ಅದೊಂಥರ ಎಲ್ಲಿಗೆ ಹೋಗುತ್ತಂದ್ರೆ ಒಂದ್ಸರಿ ಹೇಳಕ್ಕಾಗಲ್ಲ. ಅದನ್ನು ಹೋಗಿ ನೇರವಾಗಿ ನಮ್ಮ ಈ ವಾತಾವರಣದಲ್ಲಿರುವಂತ ಅಯಾನ್ಸ್ ಎಲ್ಲ ಅಯನೈಸೇಷನ್ ಆಗಿ ಒಂದಕ್ಕೂ ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಆಗುವಂತ ಅವಕಾಶ ಇದೆ ಸ್ನೇಹಿತರೆ. ಅವಾಗ ಪೂರ್ತಿ ಕರೆಂಟ್ ಹೊರಟೋಗ್ತದೆ ನೋಡಿ. ಅಂತ ಆ ಶಾರ್ಟ್ ಸರ್ಕ್ಯೂಟ್ ಯಾವ ತರ ಆಗಿದೆ ಅಂದ್ರೆ, ಮಳೆ ಬರ್ತಾ ಇದೆ, 2 ತೀಗಳು ಹೋಗ್ತಾ ಇದೆ, ಅದ್ರ ಮಧ್ಯೆ ಅದು ಸುತ್ತಿರುವಂತ ಆ ಎಲೆಕ್ಟ್ರಿಕ್ ಫೀಲ್ಡ್ ಶಾರ್ಟ್ ಸರ್ಕ್ಯೂಟ್ ಆಗಿ, ಯಾವುದೇ ಫಿಸಿಕಲ್ ಟಚ್ ಇಲ್ಲ, ಆದ್ರೆ ಇದು ವಿದ್ಯುತ್ ಕ್ಷೇತ್ರ ಇದೆ, ಈ ತೀಗಕ್ಕೆ ವಿದ್ಯುತ್ ಕ್ಷೇತ್ರ ಇದೆ. ಈ ಎರಡು ಈ ಅದು ಸುತ್ತಿರುವಂತ ಅಯಸ್ಕಾಂತ ಕ್ಷೇತ್ರ, ಸುತ್ತಿರುವಂತ ಅಯಸ್ಕಾಂತ ಕ್ಷೇತ್ರ ಹೆಚ್ಚಾಗಿ ಎರಡು ಕ್ಲೋಸ್ ಆಗೋದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆಗಿ ಅವಾಗ ಕರೆಂಟ್ ಹೊರಟೋಗ್ತದೆ, ಇಡೀ ಎಲ್ಲ ಟ್ರಾನ್ಸ್ಫಾರ್ಮರ್ ಎಲ್ಲ ಬರ್ನ್ ಆಗ್ತದೆ ಸ್ನೇಹಿತರೆ. ಅಂಥದ್ದು ಆಗ್ತಾ ಇರುತ್ತೆ. ಇನ್ನೊಂದು ಇದೇ ತರ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಯಾವ ತರ ಅರ್ಥ ಮಾಡ್ಕೋಬಹುದು ಅಂದ್ರೆ, ಇದು ಯಾವ ತರ ನಾವು ಅಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗೋದು ಏನಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಯಾವ ತರ ಈ ಎಥ್ರಿಕ್ ಶರೀರ ಯಾವ ತರ ಅನುಭವಿಸ್ಬೇಕು ಅಂದ್ರೆ, ಒಂಥರ ನಾವು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಗ್ಬೇಕು ಅದನ್ನ ನಿಮ್ಗೆ ಹೇಳ್ತೀನಿ. ಇನ್ನು ಅದಕ್ಕೆ ಮುಂಚೆ, ಈಗ ಯಾರನ್ನ ನಿಮ್ಮ ಅಂದ್ರೆ ಸ್ನೇಹಿತರು ಯಾರಾದ್ರೂ ಕೂತ್ಕೊಂಡಿರ್ತಾರೆ, ನೀವು ಅವ್ರನ್ನ ಫಿಸಿಕಲ್ ಟಚ್ ಮಾಡಕ್ ಹೋಗ್ಬೇಡಿ. ಕೆಳಗಡೆ ಹೋಗಿ ಈ ತರ ಸುಮ್ನೆ ಈ ತರ ಅಂತ ಹೋಗಿ, ಅವ್ರಿಗೆ ಗೊತ್ತಾಗ್ತದೆ ಯಾರೋ ಬಂದಿದ್ದಾರೆ ಅಂದ್ರೆ. ಅವ್ರು ಫಿಸಿಕಲ್ ಟಚ್ ಇಲ್ಲ, ಬಟ್ ನಿಮ್ಗೆ ಭಾವನೆ ಬರುತ್ತೆ. ಯಾಕೆ ಗೊತ್ತಾ? ನೀವು ಅವ್ರ ಶರೀರ ಒಳಗಡೆ ಹೋಗಿ ಟಚ್ ಮಾಡಿದಿರಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಹತ್ರವಾಗಿ ಹೋಗಿದ್ವಿ, ಬಟ್ ಫಿಸಿಕಲ್ ಟಚ್ ಮಾಡಿಲ್ಲ ನಾನು. ಇಲ್ಲಿ ಮೇಡ ಹತ್ರ ಇಟ್ಟಿದ್ದೀನಿ, ನಾನು ಕೈ ಇಟ್ಟಿದ್ದೀನಿ, ಆಗ್ಲೇ ಅವ್ರಿಗೆ ಗೊತ್ತಾಗತ್ತೆ ಯಾರೋ ಟಚ್ ಮಾಡ್ತಾ ಇದೆ ನಾನು ಬ್ಯಾಕ್ ಸೈಡ್ ಅಂತ. ಅರ್ಥ ಆಯ್ತಾ? ಸೊ ಇಂಥದ್ದೆಲ್ಲ ಏನ್ ಗೊತ್ತಾ, ಇದೆಲ್ಲ ಈ ಈ ಎಫೆಕ್ಟ್ಸ್ ಎಲ್ಲ, ಈ ಪ್ರಭಾವ ಏನಿದೆಯೋ ಇವೆಲ್ಲ ನೋಡ್ತಾ ಇರೋದು ಏನ್ ಗೊತ್ತಾ? ಈ ಎಥ್ರಿಕ್ ಬಾಡಿ ಅದ್ರ ಸೂಚಕಗಳೇ ಅರ್ಥ ಸ್ನೇಹಿತರೆ. ಸೂಚಕಗಳೇ ಅಂತ ಅರ್ಥ ಮಾಡ್ಕೋಬಹುದು. ಸೊ ಇನ್ನೊಂದು, ಈ ನೀರಲ್ಲಿ
ನೈಟು ಇಡೀ ರಾತ್ರಿ ವೇಳ. ಸೊ ಅಂದ್ರೆ ಹೇಳ್ಬೇಕಂದ್ರೆ ಒಂದು ದಟ್ಟವಾಗಿದೆ ಅಂತ ಇಟ್ಕೊಳ್ಳಿ, ರಾತ್ರಿ ಮಿಡ್ ನೈಟ್ ಆ ಥರ ಒಂದು ಸಮುದ್ರ ಗರ್ಭದಲ್ಲಿ ಒಂದು ಸ್ಟೀಮರ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ನೀವು ಒಂದ್ಸರಿ ಗಮನಿಸಿ, ದೂರದಿಂದ ಗಮನಿಸಿದ್ರೆ ಆ ಸ್ಟೀಮರ್ಗೂ ಇರುವಂತ ಪ್ರತಿ ಪಾರ್ಟ್ ಸುತ್ತು ನೀಲಿ ರಂಗು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ, ನೀಲಿ ರಂಗು. ಅಂದ್ರೆ ಆ ನೀಲಿ ಬಣ್ಣ ಕಾಣಿಸ್ತಾ ಇರ್ತದೆ ನೋಡಿ. ಅವೆಲ್ಲ ಏನು ಗೊತ್ತಾ, ಅದು ವಿದ್ಯುದಯಸ್ಕಾಂತ ಕ್ಷೇತ್ರ. ಅದೇ ಎತ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ, ಅದೇ ಎತ್ರಿಕ್ ಪುರ ಅಂತ ಹೇಳ್ತೀವಿ ನಾವು. ಇಂಥದ್ದೆಲ್ಲ ನಾವು ತುಂಬಾ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಅದೆಲ್ಲ ನಿಮ್ಗೆ ಕಾಣಿಸ್ತಾ ಇರ್ತದೆ. ಖಂಡಿತವಾಗಿ ನೀವು ನೋಡ್ತಾ ಇದ್ರೆ ಖಂಡಿತವಾಗಿ ಅದು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಈ ತರ ಇದು ಇಂಥ ಇರುವಂತ ಈ ಅಯಸ್ಕಾಂತ ಕ್ಷೇತ್ರ ಖಂಡಿತವಾಗಿ ನಾವು ಗಮನಿಸ್ತಾ ಇದ್ರೆ ಖಂಡಿತವಾಗಿ ನಿಮ್ಗೆ ಕಾಣಿಸ್ತಾ ಇರ್ತದೆ. ಆದ್ರೆ ಇದನ್ನ ಯಾವ ತರ ನಾವು ನೋಡ್ಬೋದು, ಯಾವ ತರ ಅದನ್ನ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂದ್ರೆ, ಈ ಎಥ್ರಿಕ್ ಬಾಡಿ ನಾವು ಎಕ್ಸ್ಪೀರಿಯನ್ಸ್ ಆಗೋದು ಹೇಗೆ ಅಂತಂದ್ರೆ ಏನಿಲ್ಲ, ನೀವು ಕಣ್ಣಲ್ಲಿ ಅಂದ್ರೆ ಹೇಳ್ಬೇಕಂದ್ರೆ ಕ್ಲಾರ್ವಾಯಿಂಟ್ ಆಗಬೇಕು. ಅಂದ್ರೆ ನಮ್ಮ ಮೂರನೇ ಕಣ್ಣು ಉತ್ಪನ್ನ ಆದ್ರೆ, ಮೂರನೇ ಕಣ್ಣು ಉತ್ತೇಜಿತ ಆದ್ರೆ ನೇರವಾಗಿ ನೋಡ್ಬೋದು. ಪ್ರತಿಯೊಬ್ಬರು ಎಥ್ರಿಕ್ ಬಾಡಿ ನೋಡ್ಬೋದು. ಯಾರೇ ನಿಮ್ ಮುಂದೆ ಬಂದ್ರೆ ಆ ಎಥ್ರಿಕ್ ಬಾಡಿ ನೋಡಿ ಹೇಳ್ಬೋದು, ಇವನು ಎಷ್ಟು ಆರೋಗ್ಯ ಇದೆ, ಇವ್ರ ಹತ್ರ ಎಷ್ಟು ಯಾವ ತರ ಆರೋಗ್ಯ ಇದೆ, ಇವ್ರ ಸ್ಪಿರಿಚುವಲ್ ಆಧ್ಯಾತ್ಮಿಕ ಬೆಳವಣಿಗೆ ಏನಿದೆ, ಆಧ್ಯಾತ್ಮಿಕ ಪುರೋಗತಿ ಏನಿದೆ, ಮತ್ತೆ ಅವ್ರ ಮನಸ್ತತ್ವಗಳೇನಿದೆ, ಈಗ ಏನು ಅವ್ರ ಒಳಗಡೆ ಏನ್ ನಡೀತಾ ಇದೆ, ಪ್ರತಿಯೊಂದು ಹೇಳ್ಬೋದು ಸ್ನೇಹಿತರೆ ಆ ಎಥ್ರಿಕ್ ಬಾಡಿ ನೋಡಿ. ಆ ಎಥ್ರಿಕ್ ಬಾಡಿ ಅಂದ್ರೆ ಆರ ಅಂತಂದ್ರೆ ಅದಕ್ಕೂ ಇನ್ನು ಹೇಳ್ಬೇಕಂದ್ರೆ ಆ ರಂಗು ಅಂದ್ರೆ ಒಂದು ಕಲರ್ಸು ಬಣ್ಣ ಅದೆಲ್ಲ ನೋಡಿ ಇನ್ನೂ ಬೇರೆ ಬೇರೆ ಹೇಳ್ಬೋದು. ಆರ ಅನ್ನೋದು ಎಥ್ರಿಕ್ ಬಾಡಿ ಸುತ್ತಿರುವಂಥದ್ದು. ಲಾಸ್ಟ್ ವೀಕ್ ನಾವು ತಿಳ್ಕೊಂಡಿದ್ವಿ ಅಲ್ವಾ, ಆರದ ಬಗ್ಗೆ ಕೂಲಂಕುಷ ತಿಳ್ಕೊಂಡಿದ್ವಿ. ಈಗ ಎಥ್ರಿಕ್ ಬಾಡಿ ಅನ್ನೋದಿದೆಯಲ್ಲ, ಇದು ನೋಡಿ ನಾವು ಅವ್ರ ಆರೋಗ್ಯವನ್ನೆಲ್ಲ ಹೇಳ್ಬೋದು. ಆ ತರ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ರೆ ಯಾವ ತರ ನಾವು ಗಮನಿಸಬಹುದು, ನಾವೇ ಎಕ್ಸ್ಪೀರಿಯನ್ಸ್ ಆಗ್ಬೋದು, ನಮ್ಮ ಆರಾನು ಇಲ್ಲ ಇನ್ನೊಬ್ರು ನಾವು ಯಾವ ತರ ಹೇಳ್ಕೊಡ್ಬೋದು ಅಂದ್ರೆ ನೋಡಿ, ಈ ತರ ಇಟ್ಕೊಳ್ಳಿ. ನೋಡಿ ಈ ತರ ಇಟ್ಕೊಳ್ಳಿ. ಈ ತರ ಇಟ್ಕೊಂಡು ಎಲ್ಲ ಹತ್ರವಾಗಿ ತಗೊಂಡ್ ಬನ್ನಿ. ಓಕೆ, ತಗೊಂಡ್ ಬಂದು ಅಂದ್ರೆ ಎಷ್ಟು ಒಂದು ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ಬೇಕು ಸ್ನೇಹಿತರೆ. ಅದೇ ಹೇಗಿರ್ಬೇಕಂದ್ರೆ ಯಾವುದೋ ಅಂದ್ರೆ ಒಂಥರ ಸ್ಟೇರಿಂಗ್ ಮಾಡಬಾರ್ದು, ತುಂಬಾ ಒಂದು ಅತಿ ಹತ್ರವಾಗಿ ಅಂದ್ರೆ ದೀರ್ಘವಾಗಿ ನೋಡಬಾರ್ದು, ಸ್ವಲ್ಪ ಸುನ್ನಿತವಾಗಿ ನೋಡ್ತಾ ಈ ಎಲ್ಲಾ ಬೆಳವರಿಗೆ ಇಟ್ಕೊಂಡು ಆಮೇಲೆ ಸ್ವಲ್ಪ ದೂರ ಮಾಡಿ ಈ ತರ ಅಬ್ಸರ್ವ್ ಮಾಡ್ತಾ ಹೋಗಿ. ಅಂದ್ರೆ ಈ ನೇಕಡ್ ಐ ಅಂದ್ರೆ ಬರೇ ಕಣ್ಣಿಂದನೇ ಅಬ್ಸರ್ವ್ ಮಾಡ್ತಾ ಹೋಗಿ, ಓಪನ್ ಐ ಇಂದಾನೆ ಇದರ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ತೀಕ್ಷ್ಣವಾಗಿ ನೋಡ್ತಾ ಇದ್ರೆ ಅಲ್ಲಿ ಆ ಮಧ್ಯದಲ್ಲಿ ಒಂದು ನೀಲಿ ಬಣ್ಣ ಅದೇನಾದ್ರೂ ಆತರ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಅದನ್ನೇ ಎಥ್ರಿಕ್ ಬಾಡಿ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ತದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ವಿದ್ಯುತ್ ಕ್ಷೇತ್ರ ಇಲ್ಲಿದೆ. ಅದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸ್ಲೋ ಪ್ರಾಕ್ಟೀಸ್ ಮೇಲೆ ಅದು ನಿಮ್ಗೆ ಬರುತ್ತೆ ಸ್ನೇಹಿತರೆ, ಒಂದೇ ಸರಿ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನೀವು ಇದನ್ನ ದಯವಿಟ್ಟು ಈ ತರ ಗಮನಿಸ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಇದು ಅಂದ್ರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಎಕ್ಸ್ಪೀರಿಯನ್ಸು ಖಂಡಿತವಾಗಿ ನೀವು ಪಡೀಬಹುದು. ಸೊ ಇಂಥ ಎಥ್ರಿಕ್ ಶರೀರ ಸ್ನೇಹಿತರೆ ನಮ್ಮ ದೇಹಕ್ಕೆ ಅರ್ಥ ಮಾಡ್ಕೊಳ್ಳಿ. ಈ ಎಥ್ರಿಕ್ ಶರೀರ ಈ ಪ್ರಾಣಮಯ ಕೋಶದಲ್ಲಿ ವಿಶೇಷವಾಗಿ 2,72,000 ಅಂದ್ರೆ 2,72,000 ನಾಡಿಗಳಿರತ್ತೆ. ಅದೊಂದು ಅರ್ಥ ಮಾಡ್ಕೋಬೇಕು ನೀವು. ಇದರಲ್ಲಿ ಈ ನಾಡಿಗಳು ಏನಪ್ಪಾ ಅಂದ್ರೆ ಇಡೀ ದೇಹದಲ್ಲಿ ಮೇಲೆಯಿಂದ ಕೆಳಗವರೆಗೂ ಪ್ರತಿ ಅವಯವ ಕನೆಕ್ಟ್ ಆಗಿರ್ತದೆ ಈ ನಾಡಿಗಳು. ಈ ನಾಡಿಗಳೆಲ್ಲ ಪ್ರಚೋದನ ಆಗೋದು ಈ ವಿಶ್ವಶಕ್ತಿ ನಾವು ಸಂಗ್ರಹಣ ಮಾಡ್ಕೊಂತೀವೋ ಖಂಡಿತವಾಗಿ ನಿದ್ರೆ ಸಮಯದಲ್ಲಿ ನಾವು ಈ ವಿಶ್ವಮಯ ಪ್ರಾಣಶಕ್ತಿ ನಾವು ನೇರವಾಗಿ ತಗೊಂತೀವಿ. ತಗೊಂಡಂತ ಆ ವಿಸ್ಮಯ ಪ್ರಾಣಶಕ್ತಿ ಏನಾಗತ್ತೆ, ಈ ನಮ್ಮ ಒಳಗಿರುವಂತ ಎಥ್ರಿಕ್ ಬಾಡಿ, ಈ ಪ್ರಾಣಮಯ ಕೋಶ ಅದು ಶಕ್ತೀಕರಣ ಆಗತ್ತೆ. ಆ ಶಕ್ತಿಯ ನಾವು ಮತ್ತೆ ಮೊನ್ನೆ ದಿವಸ ನಾವು ಬಳಸ್ಕೊಂತೀವಿ ನಮ್ಮ ಚಟುವಟಿಕೆಗಳಿಗೂ, ಆವಾಗ ಆರೋಗ್ಯವಂತವಾಗಿ ಸ್ನೇಹಿತರೆ. ಇದು ಮೊದಲನೇದು. ಅಂದ್ರೆ ಈ ವಿಶ್ವಮಯ ಶಕ್ತಿ ಪಡೆಯಬೇಕಂದ್ರೆ ನಿದ್ರೆದಲ್ಲಿ ನಾವು ಪಡಿತೀವಿ, ನಂಬರ್ 1. ನಂಬರ್ 2 ಏನಂದ್ರೆ ಸ್ನೇಹಿತರೆ, ಇನ್ನೊಂದು ನಮ್ಮ ಯಾವುದೇ ಅಂದ್ರೆ ಮೆಡಿಟೇಷನ್ ಮಾಡ್ತೀವಿ ಅಂದ್ರೆ ಧ್ಯಾನ ಮಾಡ್ತೀವಿ. ಇದು ಅದ್ಭುತವಾದ ವಿಧಾನ. ಅದು ನಮ್ಮ ಋಷಿಗಳು ಮುನಿಗಳು ಕಂಡಿರುವಂತ ವಿಧಾನ. ಏನದು ಅಂದ್ರೆ ನಾವು ನಿದ್ದೆದಲ್ಲಿ ವಿಶ್ವಶಕ್ತಿ ಕಡಿಮೆ ಬಂದಿದ್ರು ನೀವು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅವಾಗಲೂ ಅಷ್ಟೇ ನಮ್ಮ ಬ್ರಹ್ಮರಂಧ್ರದಿಂದ ಅಂದ್ರೆ ಸಹಸ್ರಾರ ಚಕ್ರದಿಂದ ನೇರವಾಗಿ ಈ ವಿಶ್ವಮಯ ಪ್ರಾಣಶಕ್ತಿ ನಾವು ನಮ್ಮ ಪ್ರಾಣಮಯ ಕೋಶ ಒಳಗಡೆ ತಲುಪಿಸ್ತೀವಿ. ಅವಾಗ್ಲೂ ಎಲ್ಲಾ ನಾಡಿಗಳು ಪೂರ್ತಿ ಪ್ರಚೋದನ ಆಗತ್ತೆ, ಶಕ್ತೀಕರಣ ಆಗತ್ತೆ. ಅವಾಗ್ಲೂ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬಹುದು. ಯಾಕಂದ್ರೆ ಪ್ರತಿ ಅವಯವಕ್ಕೂ ಪ್ರಾಣಶಕ್ತಿ ತಲುಪಿಸೋದು ಈ ನಾಡಿಗಳಿಂದನೇ ಈ ವಿಶ್ವಮಯ ಅಂದ್ರೆ ಈ ಪ್ರಾಣಮಯ ಕೋಶದಿಂದ ತಲುಪಿಸ್ತೀವಿ. ಅದಕ್ಕೋಸ್ಕರ ಪ್ರಾಣಮಯ ಕೋಶ ಯಾವಾಗ್ಲೂ ಶಕ್ತೀಕರಣ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸ್ಕೋಬಹುದು, ಯಾವ ರೋಗಗಳು ಬರಲ್ಲ. ಇನ್ನು ಹೇಳ್ಬೇಕಂದ್ರೆ ಯಾವುದೇ ನಮ್ಮ ಈ
ಈ ನಕಾರಾತ್ಮಕ ಆಲೋಚನೆಗಳು ಮತ್ತೆ ಇಂದಿನ ಜನ್ಮ ಕರ್ಮಗಳೆಲ್ಲಾನು ಈ ಪ್ರಾಣಮಯ ಕೋಶ ಒಳಗಡೆನೆ, ನಾಡಿಗಳ ಒಳಗಡೆನೆ ಇಲ್ಬೇಕಂದ್ರೆ ಒಂದು ಪ್ಯಾಚಸ್ ಮುಖಾಂತರ, ಅಂದ್ರೆ ಒಂದು ಗಂಟಿಗಳ ತರ ಇರ್ತದೆ. ಇವೆಲ್ಲ ತೊಲಗಿಸ್ಕೊಂಡು ವಿಧಾನ ಧ್ಯಾನ ವಿಧಾನ. ಈಗಾಗಲೇ ಹೇಳ್ಕೊತಾ ಇದೀವಿ, ನಾವು ಅನುಭವಿಸ್ತಾ ಇದೀವಿ, ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾನೆ ಇದೀವಿ. ಅದಕ್ಕೋಸ್ಕರ ಇಂಥ ಅದ್ಭುತವಾದ ಶರೀರ, ಎಥ್ರಿಕ್ ಬಾಡಿ ಮತ್ತೆ ಈ ಕಾಂತಿ ಶರೀರ, ಪ್ರಾಣಮಯ ಕೋಶ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ರೈಟ್. ಸೊ ಸ್ನೇಹಿತರೆ, ಈಗ ಯಾವುದೇ ನಿಮಗೆ ಪ್ರಶ್ನೆ ಉತ್ತರ ಇದ್ರೆ ದಯವಿಟ್ಟು ಒಂದು 2-3 ಪ್ರಶ್ನೆಗಳು ಕೇಳಿ, ಆಮೇಲೆ ಮುಂದಿನ ಅಂಶ ಇದೆ, ಮತ್ತೆ ಲೇಟ್ ಆಗಬಾರ್ದು. ರೈಟ್, ಅನ್ಮ್ಯೂಟ್ ಮಾಡಿದ್ವಿ, ಮಾತಾಡಿ. ಹೆಚ್ಚು ಪ್ರಶ್ನೆಗಳು ತಗೊಳಕ್ಕಾಗಲ್ಲ, 2-3 ಪ್ರಶ್ನೆಗಳು ಅಷ್ಟೇ. ರೈಟ್. ನಮಸ್ಕಾರ ಸರ್, ನಮಸ್ಕಾರ. ನನಗೊಂದು ದೊಡ್ಡ ಕುತೂಹಲ ಬಂದಿದೆ ಈಗ. ಎಥರಿಕ್ ಬಾಡಿ, ಎಥರಿಕ್ ಶರೀರದ ಬಗ್ಗೆ ತಿಳ್ಕೊಬೇಕು ಅನ್ನೋದು. ಮೊದಲನೇದಾಗಿ ಹೇಳ್ಬಿಡ್ತೀನಿ ಸರ್, 7 ಶರೀರದ 7 ಚಕ್ರಗಳ ಬಗ್ಗೆ ಹೇಳಿದ್ರಿ ನೀವು. 7 ಶರೀರ: ಅನ್ನಮಯ ಕೋಶ, ಎಥರಿಕ್ ಶರೀರ, ಸೂಕ್ಷ್ಮ ಶರೀರ, ವಿಜ್ಞಾನಮಯ ಕೋಶ. ಅದು ವಿಜ್ಞಾನಮಯ ಕೋಶ, ಮತ್ತೊಂದು ಹೆಸರು ಹೇಳಿದ್ರಿ ಅದಕ್ಕೆ. ಕಾರಣ ಶರೀರ. ಕಾರಣ ಮನೋಮಯ ಕೋಶ ಅಂದ್ರೆ ಯಾವ್ದು ಸರ್? ಅದು ಸೂಕ್ಷ್ಮ ಶರೀರ, ಮನೋಮಯ ಕೋಶ ಎರಡು ಒಂದೇ. ಅದಕ್ಕೆ ಕಾರಣ ಶರೀರ ಅಂತ ಕೂಡ ಹೇಳ್ತೀವಿ. ಇಲ್ಲ. ಮೂರನೇ ಶರೀರ ಸೂಕ್ಷ್ಮ ಶರೀರ, ಇಲ್ಲ ಅಂದ್ರೆ ಆಸ್ಟ್ರಲ್ ಬಾಡಿ, ಇಲ್ಲ ಅಂದ್ರೆ ಮನೋಮಯ ಕೋಶ. ಆ 3 ಒಂದೇ. ಮನೋಮಯ ಕೋಶ. ಓಕೆ. ಆಮೇಲೆ ವಿಜ್ಞಾನಮಯ ಕೋಶ, ಅದು ಕಾರಣ ಶರೀರ. ಮಹಾಕಾರಣ ಶರೀರ ಅಥವಾ ಆನಂದಮಯ ಶರೀರ. ನೀವು ಹೇಳಿದ್ರಿ ಈ 7 ಶರೀರಗಳು ನೀವೇನು ಹೇಳಿದ್ರಿ, ಅದ್ರಲ್ಲಿ ಅನ್ನಮಯ ಕೋಶ, ಎಥರಿಕ್ ಶರೀರ ಮತ್ತೆ ಸೂಕ್ಷ್ಮ ಶರೀರ, ಇವು 3 ಮಾತ್ರ ನಮಗೆ ಕಾಣಲ್ಪಡುತ್ತೆ ಅಂತಂದ್ಬಿಟ್ಟು. ಈಗ ಎಥರಿಕ್ ಶರೀರದ ಬಗ್ಗೆ ನೀವು ವಿವರಣೆ ಕೊಟ್ರಿ. ಅದ್ರ ಬಗ್ಗೆ ತುಂಬಾ ಕುತೂಹಲ ಇದೆ, ತಿಳ್ಕೊಳ್ಬೇಕು ಅನ್ನೋದು. ಅದರ ತದನಂತರ ಇವು 4 ನೀವು ಹೇಳಿದ್ರಲ್ಲ ಸರ್, ಆ 4 ಯಾವಾಗ ನಾವು ನಮ್ಮ ಇದಕ್ಕೆ ಬರುತ್ತೆ, ನಮ್ಮ ಗಣನೆಗೆ ಬರುತ್ತೆ ಅಂತ? ಬರಲ್ಲ. ದೊಡ್ಡ ಸಬ್ಜೆಕ್ಟ್ ಅದು. ಈಗ ಕೇಳ್ತಾ ಇದ್ದೀನಿ. ಇಲ್ಲ, ಇನ್ನೊಂದ್ಸರಿ ಸಬ್ಜೆಕ್ಟ್ ಈಗ ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಹೆಚ್ಚಾಗಿ. ಅದು ವಿಡಿಯೋಗಳು ನೋಡಿ, ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸಸ್ ಮಾಡುವಾಗ ಅವಾಗ ನೀವು ತಿಳ್ಕೊಬಹುದು. ಕೇಳ್ತಾ ಇರೋದೇ ಮೊದಲನೇ ಸರಿ, ಇದು ಫಸ್ಟ್ ಟೈಮ್. ಸೊ ಇದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಎಥರಿಕ್ ಶರೀರದ ಬಗ್ಗೆ ನೀವೇನು ಬ್ಲೂ ಇದು ಬರುತ್ತೆ ನಮ್ಮ ಬಾಡಿನಲ್ಲಿ ಇದು ಅಂತ ನಾನು ತುಂಬಾ ಹಿಂದೆ ಕೇಳಲ್ಪಟ್ಟಿದ್ದೆ. ಅದು ಒಂದು ತುಂಬಾ ಕುತೂಹಲ ಇದೆ. ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತಂದ್ರೆ ಎಲ್ಲಿ ನಾನು ಮಾಡ್ಬೋದು ಸರ್? ನೀವು ಏನ್ ಮಾಡ್ಬೇಕಂದ್ರೆ ಈ ಎಥರಿಕ್ ಶರೀರ ಬಗ್ಗೆ ಇನ್ನು ಹೆಚ್ಚು ತಿಳ್ಕೊಬೇಕಂದ್ರೆ ಅನ್ಬಿಷನ್ ಟು ಲೆಡ್ ಬೀಟರು, ಥಿಯೋಸಾಫಿಕಲ್ ಸೊಸೈಟಿ ಅವರು, ಈ ಸೈಂಟಿಸ್ಟ್, ಸ್ಪಿರಿಚುವಲ್ ಸೈಂಟಿಸ್ಟ್, ಓಕೆ, ಅವರು ಆ ತಜ್ಞರು ಬರೆದಿರುವಂತ ಬುಕ್ಸ್ ಓದಿ ದಯವಿಟ್ಟು ಹೇಳಿ ಸರ್. ಲೆಡ್ ಬೀಟರ್ ಅನ್ಬಿಸೆಂಟ್. ಬರೆದಿರುವಂತ ಥಿಯೋಸಾಫಿಕಲ್ ಸೊಸೈಟಿ ಬುಕ್ಸ್ ದಯವಿಟ್ಟು ಓದಿ. ಓಕೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ವೆರಿ ಇಂಟ್ರೆಸ್ಟಿಂಗ್, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಕುತೂಹಲ ಮೂಡುವಂತದ್ದು, ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ಇದೆ ಅನ್ನೋದನ್ನ ನೀವು ತಿಳಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.